ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲ್ಪಪಾದಪೌ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧಾ ಕರ್ಮಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮಸಂಗ್ರಹ. ಈ ಶ್ಲೋಕದ ಅರ್ಥಾನುಸಂಧಾನವನ್ನು ಮಾಡ್ಕೊತಾ ಇದ್ದೇವೆ. ಕರ್ಮಚೋದನ ಅಂದರೆ ಈ ಯಜ್ಞ ಮೊದಲಾದ ಕರ್ಮಗಳಲ್ಲಿ ಪರಮಾತ್ಮನು ಮಾಡುವಂತಹ ಪ್ರೇರಣೆ ಕರ್ಮಚೋದನ. ಈ ಪ್ರೇರಣೆ 3 ರೀತಿಯಾಗಿ ಇದೆ. ಜ್ಞಾನಂ ಜ್ಞೇಯಂ ಪರಿಜ್ಞಾತ. ಜ್ಞಾನ ಅಂದರೆ ವಿಧಿವಿಷಯಕವಾಗಿರ್ತಕ್ಕಂತಹ ಜ್ಞಾನ. ಇಂತಹ ಯಾಗ ಮಾಡಿ, ಇಂತಹ ಕರ್ಮ ಮಾಡಿ ಅಂತ ಏನು ವಿಧಿವಾಕ್ಯಗಳಿವೆಯಲ್ಲ, ಆ ವಾಕ್ಯಜನ್ಯವಾದ ಏನು ವಿಧಾನ ಇದೆ, ವಿಧಿವಿಧಾನ, ತದ್ವಿಷಯಕವಾಗಿರ್ತಕ್ಕಂತಹ ಜ್ಞಾನ. ಇಲ್ಲಿ ಜ್ಞಾನ ಶಬ್ದದಿಂದ ಇಟ್ಕೊಳ್ಬೇಕು. ಜ್ಞೇಯ ಅಂದರೆ ಇಚ್ಛಾ ಪ್ರಯತ್ನ ಪ್ರವೃತ್ತಿಗಳು. ಪರಿಜ್ಞಾತ ಅಂದರೆ ಅಧಿಷ್ಠಾನ ಅಥವಾ ಸರ್ವಪ್ರೇರಕನಾಗಿರ್ತಕ್ಕಂತಹ ಪರಮಾತ್ಮನನ್ನು ಆಶ್ರಯಿಸಿಕೊಂಡಿರ್ತಕ್ಕಂತಹ ಜೀವರಾಶಿ, ಇದು ಪರಿಜ್ಞಾತ. ಇವರನ್ನು ನಿಮಿತ್ತ ಮಾಡಿಟ್ಟುಕೊಂಡು ಜ್ಞಾನ ನಿಮಿತ್ತಕ, ಜ್ಞಾನ ವಿಷಯ ವಸ್ತು ನಿಮಿತ್ತಕ, ಜೀವಿ ನಿಮಿತ್ತಕವಾಗಿ 3 ರೀತಿಯಾಗಿರತಕ್ಕಂತಹ ಚೋದನ. ಒಂದು ಜ್ಞಾನ ನಿಮಿತ್ತಕವಾದ ಚೋದನ. ಯಾವ ಜ್ಞಾನ? ವಿಧಿವಿಷಯಕವಾಗಿರತಕ್ಕಂತಹ ಜ್ಞಾನ ನಿಮಿತ್ತಕವಾದ ಚೋದನ. ಇನ್ನೊಂದು ಜ್ಞಾನ ವಿಷಯ ವಸ್ತು ನಿಮಿತ್ತಕವಾಗಿರತಕ್ಕಂತಹ ಚೋದನ. ಇನ್ನೊಂದು ಜೀವ ನಿಮಿತ್ತಕವಾಗಿರತಕ್ಕಂತಹ ಚೋದನ. ಹೀಗೆ 3 ರೀತಿಯಾಗಿ ಇದೆ. ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ನಾವು ಚಿಂತನೆ ಮಾಡ್ತಾ ಹೋಗೋಣ. ಈ ವಿಷಯವಾಗಿ ನಿನ್ನೆ ಸ್ವಲ್ಪ ಸ್ಥೂಲವಾಗಿ ಈ ವಿಚಾರಗಳ ಬಗ್ಗೆ ನಾನು ಹೇಳಿದ್ದೆ. ಪರಮಾತ್ಮನ ಸ್ವತಂತ್ರ ಕರ್ತೃತ್ವ, ಜೀವನ ಅಸ್ವತಂತ್ರ ಕರ್ತೃತ್ವ, ಈ ವಿಚಾರವಾಗಿ ಕೆಲವು ವಿಚಾರಗಳನ್ನು ನಿನ್ನೆ ನಾವು ಅನುಸಂಧಾನ ಮಾಡಿಕೊಂಡಿದ್ವಿ. ಪರಮಾತ್ಮ ಸರ್ವೋತ್ತಮ ಹಾಗೂ ಸರ್ವಸ್ವತಂತ್ರನಾಗಿದ್ದಾನೆ. ಅಂದರೆ ಅವನ ಸ್ವರೂಪ, ಪ್ರಮಿತಿ, ಪ್ರವೃತ್ತಿ 3 ವಿಧವಾಗಿರತಕ್ಕಂತಹ ಏನು ಸತ್ತಾಗಳಿದೆ, ಅದರಲ್ಲಿ ಅವನು ಪರ ಅನಪೇಕ್ಷನಾಗಿದ್ದಾನೆ. ಅವನ ಸ್ವರೂಪ ವಿಷಯ ಇರ್ಬೋದು, ಅವನ ಜ್ಞಾನ ಇರ್ಬೋದು, ಅವನ ಪ್ರವೃತ್ತಿ ಇರ್ಬೋದು. ಇದರಲ್ಲಿ ಅವನು ಪರ ಅನಪೇಕ್ಷ. ಅಂದರೆ ಇವನು ಏನು ಮಾಡಬೇಕಾದರೂ ಯಾರ ಅಪೇಕ್ಷೆ ಇವನಿಗಿಲ್ಲ. ಇವನು ತನ್ನ ಇಚ್ಛಾನುಸಾರವಾಗಿ ಏನು ಬೇಕಾದ್ದನ್ನು ಮಾಡಬಹುದು. ಆದರೆ ಜೀವ ಹಾಗಲ್ಲ. ಜೀವ ಅಲ್ಪಗುಣಿ, ಅಲ್ಪಜ್ಞ, ಅಸ್ವತಂತ್ರನಾಗಿದ್ದಾನೆ. ಇವನಲ್ಲಿ ಕೃತಿ, ಇಚ್ಛಾ, ಜ್ಞಾನಗಳು ಸ್ವಾಭಾವಿಕವಾಗಿ ಇವೆ. ಪ್ರತಿಯೊಬ್ಬ ಜೀವನೂ ಕೂಡ ಸ್ವಾಭಾವಿಕವಾಗಿರತಕ್ಕಂತಹ ವಿಭಿನ್ನವಾದ ಯೋಗ್ಯತೆ ಉಳ್ಳವನಾಗಿದ್ದಾನೆ. ಒಬ್ಬೊಬ್ಬ ಜೀವನ ಯೋಗ್ಯತೆ ಒಂದೊಂದು ರೀತಿಯಲ್ಲಿ, ಎಲ್ಲರ ಯೋಗ್ಯತೆ ಒಂದೇ ರೀತಿಯಲ್ಲಿರಬೇಕಂತಿಲ್ಲ. ಒಬ್ಬೊಬ್ಬ ಜೀವನ ಯೋಗ್ಯತೆ ಒಂದೊಂದು ರೀತಿಯಾಗಿರ್ತದೆ.
ಸ್ವಾಭಾವಿಕವಾಗಿ ಆ ಯೋಗ್ಯತೆ ಭಿನ್ನ ಭಿನ್ನವಾಗಿರ್ತದೆ. ಮತ್ತು ಕ್ರಿಯಾಶಕ್ತಿಯು ಇವನಲ್ಲಿ ಇರ್ತದೆ. ಇವೆಲ್ಲ ಒಬ್ಬ ಜೀವನ ಸ್ವಾಭಾವಿಕವಾದ ಗುಣಗಳಾಗಿದ್ದರೂ ಇವನು ತನ್ನ ಕೃತಿ ಇಚ್ಛಾಜ್ಞಾನಗಳಲ್ಲಿ ಸ್ವತಂತ್ರನಲ್ಲ. ಇವೆಲ್ಲ ಪರಮಾತ್ಮನ ಅಧೀನವಾಗಿವೆ. ಇವನಲ್ಲಿಯೇ ಇರತಕ್ಕಂತಹ ಇವನ ಕ್ರಿಯಾಶಕ್ತಿ ಇರ್ಬೋದು, ಇವನ ಯೋಗ್ಯತೆ ಇರ್ಬೋದು, ಇವನ ಕೃತಿ ಇಚ್ಛಾಜ್ಞಾನಾದಿಗಳು, ಇವುಗಳಲ್ಲಿ ಇವನು ಸ್ವತಂತ್ರ ಅಲ್ಲ. ಇವೆಲ್ಲ ಪರಮಾತ್ಮನ ಅಧೀನ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷೆಯ ಎಂಬುದಾಗಿ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ. ಏನು ಈ ದ್ರವ್ಯ, ಕರ್ಮ, ಕಾಲ, ಸ್ವಭಾವ, ಜೀವ ಇವೆಲ್ಲ ಪರಮಾತ್ಮನ ಅನುಗ್ರಹದಿಂದಲೇ ಇರತಕ್ಕಂಥವುಗಳು. ಅಂತಹ ಪರಮಾತ್ಮ ಕರುಣೆಯಿಂದ ಜೀವನ ಶರೀರವನ್ನು ಪ್ರವೇಶ ಮಾಡಿ ಅವನ ಜ್ಞಾನ ಇಚ್ಛಾ ಕೃತಿಗಳನ್ನು ಪ್ರೇರಿಸ್ತಾನೆ. ಜೀವ ಅವುಗಳನ್ನು ತಿಳಿದುಕೊಳ್ಳಿಕ್ಕೆ ಇಚ್ಛಿಸಲು ಕಾರ್ಯ ಮಾಡಲು ಸಮರ್ಥನಾಗ್ತಾನೆ. ಯಾವಾಗ ಪರಮಾತ್ಮ ಈ ಜೀವನ ಜ್ಞಾನೇಚ್ಛಾ ಕೃತಿಗಳನ್ನು ಪ್ರೇರಿಸಿ ಅವನು ಜೀವನ ಶರೀರವನ್ನು ಪ್ರವೇಶ ಮಾಡ್ತಾನಲ್ಲ, ಆಗ ಇವ ಏನಾದರೂ ತಿಳ್ಕೊಳ್ಳಿಕ್ಕೆ, ಇಚ್ಛೆ ಮಾಡಲಿಕ್ಕೆ, ಕಾರ್ಯ ಮಾಡಲಿಕ್ಕೆ, ಜ್ಞಾನೇಚ್ಛಾ ಪ್ರಯತ್ನ ಈ ಮೂರನ್ನು ಮಾಡಲಿಕ್ಕೆ ಸಮರ್ಥನಾಗ್ತಾನೆ. ಯಾವಾಗ ಪರಮಾತ್ಮ ಕರುಣೆಯಿಂದ ನಮ್ಮ ಶರೀರವನ್ನು ಪ್ರವೇಶ ಮಾಡಿದಾಗ. ಪರಮಾತ್ಮ ಸೂತ್ರಧಾರನ ಹಾಗೆ ಅಂತ ನಾವು ನಿನ್ನೆ ಹೇಳಿದ್ವಿ. ಜೀವರ ಬೊಂಬೆಗಳಿದ್ದ ಹಾಗೆ ಸೂತ್ರಧಾರ ಕುಣಿಸಿದ ಹಾಗೆ ಕುಣಿಬೇಕು ಅಂತ. ಎಲ್ಲ ಜೀವರಿಗೂ ಪರಮಾತ್ಮನೇ ಪ್ರೇರಕನಾಗಿದ್ದಾನೆ. ಹಾಗಾದರೆ ಎಲ್ಲರ ಕೆಲಸಗಳು ಒಂದೇ ರೀತಿಯಲ್ಲಿ ಇಲ್ಲವಲ್ಲ. ಒಬ್ಬನಿಂದ ಪರಮಾತ್ಮ ಒಳ್ಳೆಯ ಕೆಲಸವನ್ನು ಮಾಡಿಸ್ತಾನೆ, ಇನ್ನೊಬ್ಬನಿಂದ ಕೆಟ್ಟ ಕೆಲಸವನ್ನು ಮಾಡಿಸ್ತಾನೆ. ಎಲ್ಲರಿಗೂ ಒಬ್ಬನೇ ಪ್ರೇರಕನಾಗಿದ್ದರೆ ಒಂದೇ ರೀತಿಯಾದ ಪ್ರೇರಣೆ ಮಾಡಬಹುದಲ್ಲ. ಈ ಒಂದು ಪ್ರೇರಕನಾಗಿರ್ತಕ್ಕಂತಹ ಪರಮಾತ್ಮನ ಪಕ್ಷಪಾತವಾಗಲಿ ವಿಷಮತೆಯಾಗಲಿ ಇದು ಕಾರಣ ಅಲ್ಲ, ಹೊರತು ಜೀವನ ಅನಾದಿ ಯೋಗ್ಯತೆಯೇ ಇದಕ್ಕೆ ಕಾರಣವಾಗಿ ಇರುವಂಥದ್ದು, ಬೇರೇನೂ ಅಲ್ಲ. ಅಂತಹ ಜೀವರಲ್ಲಿ ಕೆಲವರು ಸಾತ್ವಿಕ ಯೋಗ್ಯತೆ ಉಳ್ಳವರಾಗಿರ್ತಾರೆ, ಕೆಲವರು ರಾಜಸ ಯೋಗ್ಯತೆ ಉಳ್ಳವರಾಗಿರ್ತಾರೆ, ಕೆಲವರು ತಾಮಸ ಯೋಗ್ಯತೆ ಉಳ್ಳವರು ಇರ್ತಾರೆ. ಹೀಗೆ ಯಾರ ಯೋಗ್ಯತೆ ಹೇಗಿದೆ ಅವರವರ ಯೋಗ್ಯತಾನುಸಾರವಾಗಿ ಪರಮಾತ್ಮ ಹಾಗೆ ಪ್ರೇರಿಸ್ತಾನೆ. ಏಕೆಂದರೆ ಎಲ್ಲರ ಅನಾದಿಯೋಗ್ಯತೆಯೇ ಮುಖ್ಯ ಕಾರಣ. ಅದು ಕೆಲವರ ಯೋಗ್ಯತೆ ಸಾತ್ವಿಕವಾದ ಯೋಗ್ಯತೆ, ಕೆಲವರ ಯೋಗ್ಯತೆ ರಾಜಸವಾದ ಯೋಗ್ಯತೆ, ಕೆಲವರ ಯೋಗ್ಯತೆ ತಾಮಸವಾದ ಯೋಗ್ಯತೆ. ಹಾಗಾಗಿ ಇವುಗಳಿಗೆ ಅನುಗುಣವಾಗಿ ಪರಮಾತ್ಮ ಪ್ರೇರಣೆ ಮಾಡ್ತಾನೆ, ಹೊರತು ಅಲ್ಲಿ ಯಾವುದೇ ಪಕ್ಷಪಾತವಾಗಲಿ ವಿಷಮತೆಯಾಗಲಿ ಕಾರಣ ಅಲ್ಲ. ಇದಕ್ಕೊಂದು ಉದಾಹರಣೆ ಹೇಳೋದಾದರೆ, ಭಗವಂತ ಈ ಹರಿಯುವ ನೀರಿನ ಹಾಗೆ, ನದಿ ಇದ್ದ ಹಾಗೆ, ನದಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅವರವರ ಯೋಗ್ಯತಾನುಸಾರ ಅದು ನೀರನ್ನು ಕೊಡುತ್ತೆ. ಒಬ್ಬ ನದಿಗೆ ತಂಬಿಗೆ ಹಿಡ್ಕೊಂಡು ಹೋಗ್ತಾನೆ, ಒಬ್ಬ ಕೊಡ ಹಿಡ್ಕೊಂಡು ಹೋಗ್ತಾನೆ, ಒಬ್ಬ ಡ್ರಮ್ ಹಿಡ್ಕೊಂಡು ಹೋಗ್ತಾನೆ. ಎಲ್ಲರಿಗೂ ಕೂಡ ಅವರವರ ಪಾತ್ರಾನುಸಾರವಾಗಿ ನದಿ ನೀರನ್ನು ಕೊಡುವಂಥದ್ದು. ಪರಮಾತ್ಮ ಹರಿಯುವ ನದಿ ಇದ್ದ ಹಾಗೆ ಜೀವರು ಪಾತ್ರೆಗಳಿದ್ದಂತೆ. ಯಾವ ಪಾತ್ರೆಯನ್ನು ಒಯ್ದರೂ ನದಿಯು ಅದರ ನೀರನ್ನು ತುಂಬಿಕೊಡ್ತದೆ. ಚಿಕ್ಕ ಪಾತ್ರೆ ಉಳ್ಳವನಂತಾದರೆ ಆ ಚಿಕ್ಕ ಪಾತ್ರೆ ತುಂಬಷ್ಟು ನೀರು ಕೊಡುತ್ತೆ. ಚಿಕ್ಕ ಪಾತ್ರೆ ಉಳ್ಳವ ಅವ ಅಷ್ಟೇ ನೀರು ಪಡೆದುಕೊಳ್ತಾನೆ. ಇನ್ನೊಬ್ಬ ಕೊಡ ತುಂಬ ನೀರು ತೆಗೆದುಕೊಂಡು ಹೋಗ್ತಾನೆ. ಆಗ ಚಿಕ್ಕ ಪಾತ್ರೆ ಉಳ್ಳವ
ನನಗೆ ನೀರು ಕಡಿಮೆ ಕೊಟ್ಟಿತು, ಅವನಿಗೆ ತುಂಬ ನೀರು ಕೊಡ್ತು, ನನಗೆ ಕೊಡಲಿಲ್ಲ ಅಂತ ನದಿಯನ್ನು ಬೈಯುವುದು ಸರಿಯಾ? ಇಲ್ಲ. ನಾವು ನದಿಗೆ ಹೋಗುವಾಗ ಯಾವ ಆಕಾರದ ಪಾತ್ರೆ, ಎಷ್ಟು ಪ್ರಮಾಣದ ಪಾತ್ರೆ ತೆಗೆದುಕೊಂಡು ಹೋಗ್ತೇವೆ, ಅಷ್ಟು ಪ್ರಮಾಣದ ನೀರನ್ನು ಆ ನದಿ ನಮಗೂ ಒದಗಿಸುತ್ತೆ. ಹಾಗಂತ ಅದು ನನಗೆ ಕೊಡಲಿಲ್ಲ ಅಂತ ನಾವು ಅದನ್ನು ಬೈಯುವುದಷ್ಟು ಎಷ್ಟು ಮಟ್ಟಿಗೆ ಸರಿ? ಹೀಗೆ ಪರಮಾತ್ಮ ನಮ್ಮ ಯೋಗ್ಯತಾನುಸಾರವಾಗಿ ಅಲ್ಲ ಅವರವರಿಗೆ ಪ್ರೇರಣೆ ನೀಡ್ತಾನೆ. ಆದ್ದರಿಂದ ಅವನಲ್ಲಿ ಪಕ್ಷಪಾತವಾಗಲಿ ವಿಷಮತೆಯಾಗಲಿ ಇಲ್ಲ ಅಂತ ಅರ್ಥ. ಇನ್ನು ಜೀವನ ಯೋಗ್ಯತೆ ಅದು ಸ್ವಾಭಾವಿಕ ಅಂತ ಹೇಳಿದ್ದು. ಜೀವನ ಯೋಗ್ಯತೆ ಸ್ವಾಭಾವಿಕವಾಗಿದ್ದರೂ ಕೂಡ ಅದು ಪರಮಾತ್ಮನ ಅಧೀನವಾಗಿದೆ. ಆ ಯೋಗ್ಯತೆಯನ್ನು ಬದಲಾಯಿಸ್ತಕ್ಕಂತಹ ಸಾಮರ್ಥ್ಯ ಭಗವಂತನಿಗೆ ಇದ್ದರೂ ಕೂಡ ಪರಮಾತ್ಮ ನಿಷ್ಪಕ್ಷಪಾತಿ. ಆದ್ದರಿಂದ ಅವನದನ್ನು ಬದಲಾಯಿಸುವುದಿಲ್ಲ. ಅವನು ಬದಲಾಯಿಸಿಬಿಟ್ರೆ ಅವನು ಪಕ್ಷಪಾತಿ ಅಂತ ಆಗತ್ತೆ. ಹಾಗಾಗಿ ಈ ಸ್ವಾಭಾವಿಕವಾಗಿರತಕ್ಕಂತಹ ಯೋಗ್ಯತೆ ಅದು ಭಗವಂತನ ಅಧೀನವಾಗಿದೆ. ಅದನ್ನು ಬದಲಾಯಿಸ್ತಕ್ಕಂತಹ ಸಾಮರ್ಥ್ಯ ಭಗವಂತನಿಗೆ ಇದ್ದರೂ ಸಹ ಅವನು ಬದಲಾಯಿಸುವುದರ ಯಾಕೆ ಅಂದರೆ ಅವನು ನಿಷ್ಪಕ್ಷಪಾತಿ. ಅವನು ಯಾವತ್ತೂ ಅದನ್ನು ಬದಲಾಯಿಸುವುದಿಲ್ಲ. ಈ ಬಗ್ಗೆ ಯಾಕೆ ಏನು ಎಂಬ ಪ್ರಶ್ನೆ ಬರುವುದಿಲ್ಲ. ಯಾಕೆಂದರೆ ಪರಮಾತ್ಮನ ಸ್ವಭಾವ ಆ ರೀತಿ. ಅವನು ಸರ್ವತಂತ್ರ ಸ್ವತಂತ್ರ, ಮತ್ತು ಅವನು ಆಪ್ತಕಾಮನಾಗಿದ್ದಾನೆ. ಆದ್ದರಿಂದ ಅವನು ಇತರರ ಸ್ವಭಾವವನ್ನು ಯಾಕೆ ಬದಲಾಯಿಸಬೇಕು? ಬದಲಾಯಿಸಲಿಕ್ಕೆ ಯಾವ ಪ್ರಲೋಭನಗಳಾಗಲಿ ಪ್ರಯೋಜನಗಳಾಗಲಿ ಕಾರಣ ಎಂಬುದಿಲ್ಲ. ಪರಮಾತ್ಮನ ಸ್ವಭಾವ ಅದು. ದೇವಸ್ಸ ಈಶಃ ಸ್ವಭಾವೋಯಂ ಆಪ್ತಕಾಮಸ್ಯ ಕಾಸ್ಪೃಹ. ಅವನ ಸ್ವಭಾವ ಹಾಗೆ. ಅವನಿಗೆ ಏನಾದರೂ ಅಪೇಕ್ಷೆ ಇದ್ದರೆ ತನ್ನ ಅಪೇಕ್ಷೆಗೆ ಅನುಗುಣವಾಗಿ ಅವನು ಬದಲಾಯಿಸಬಹುದೋ ಹೊರತು ಅವನಿಗೆ ಯಾವ ಅಪೇಕ್ಷೆ ಇಲ್ಲ. ಅವನು ಆಪ್ತಕಾಮ ಮತ್ತು ಅವನ ಸ್ವಭಾವ. ಹಾಗಾಗಿ ಅವನು ಯಾವ ಪ್ರಲೋಭನೆಗಳಿಗೆ ಪ್ರಯೋಜನಗಳಿಗೆ ಒಳಗಾಗದೆ ಅವನು ಜೀವರ ಸ್ವಭಾವವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಭಗವಂತನ ಪ್ರೇರಣೆ ಎನ್ನುವುದು ಅನಾದಿಯಾಗಿರುವಂಥದ್ದು. ಇದು ಅವನ ಅಭಿನ್ನ ಗುಣವಾಗಿದೆ. ಅವನು ಬೇರೆ ಅಲ್ಲ, ಅವನ ಗುಣ ಬೇರೆ ಅಲ್ಲ. ಭಗವಂತ ಏನು ಮಾಡ್ತಾನೆ? ಜೀವರ ಮೇಲಿನ ಕರುಣೆಯಿಂದ ಜೀವರ ಜ್ಞಾನೇಚ್ಛಾ ಪ್ರವೃತ್ತಿಗಳಿಗೆ ಪ್ರೇರಕನಾಗ್ತಾನೆ. ಅರ್ಥಾತ್ ಜೀವರ ಜ್ಞಾನೇಚ್ಛಾ ಪ್ರವೃತ್ತಿ ಪ್ರೇರಕ ರೂಪದಿಂದ ಜೀವರನ್ನು ಪ್ರವೇಶ ಮಾಡಿ ಅವರಿಗೆ ಜ್ಞಾನವನ್ನು ಕೊಟ್ಟು ಇಚ್ಛೆ ಹುಟ್ಟಿಸಿ ಅದರಲ್ಲಿ ಜೀವನು ಪ್ರವೃತ್ತನಾಗುವಂತೆ ಮಾಡ್ತಾನೆ. ಇದು ಪರಮಾತ್ಮ ಮಾಡತಕ್ಕಂತಹ ಕೆಲಸ. ಹೀಗೆ ಜ್ಞಾನ ಇಚ್ಛಾ ಪ್ರವೃತ್ತಿಗಳು ಜೀವನ ಸ್ವಾಭಾವಿಕ ಗುಣಗಳಾಗಿದ್ದರೂ ಎಲ್ಲಿವರೆಗೆ ಪರಮಾತ್ಮ ಅವ ಜ್ಞಾನದಾಯಕನಾಗಿ ಜೀವನದಲ್ಲಿ ಪ್ರವೇಶ ಮಾಡುವುದಿಲ್ವೋ, ಇಚ್ಛಾ ಪ್ರವರ್ತಕನಾಗಿ ಅವನು ಇಚ್ಛೆಯಲ್ಲಿ ಪ್ರವೇಶ ಮಾಡುವುದಿಲ್ಲವೋ, ಕೃತಿ ಪ್ರೇರಕನಾಗಿ ಕೃತಿಯಲ್ಲಿ ಪ್ರವೇಶ ಮಾಡುವುದಿಲ್ಲವೋ, ಅಲ್ಲಿವರೆಗೆ ಜೀವನ ಜ್ಞಾನೇಚ್ಛಾ ಕೃತಿಗಳು ತಮ್ಮ ಕಾರ್ಯಗಳನ್ನು ಮಾಡಲಾರವು. ಪರಮಾತ್ಮನ ಪ್ರವೇಶ ಇಲ್ಲದೆ ಜೀವನ ಜ್ಞಾನ ಇಚ್ಛಾದಿಗಳು ತಮ್ಮ ತಮ್ಮ ಕೆಲಸ ಮಾಡುವುದಿಲ್ಲ ಅಂದ ಮೇಲೆ ಇನ್ನು ಜೀವನ ಕರ್ತೃತ್ವ ಎಲ್ಲಿಂದ ಬಂತು? ಜೀವನ ಕರ್ತೃತ್ವ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ ಅಂದರೆ ಜೀವನಿಗೆ ಸ್ವತಂತ್ರ ಕರ್ತೃತ್ವ ಇಲ್ಲ. ಜೀವನಿಗೆ ಸ್ವತಂತ್ರ ಕರ್ತೃತ್ವ ಇಲ್ಲದೇ ಇದ್ದರೂ ಕೂಡ ಪರಾಧೀನ ಕರ್ತೃತ್ವ ಇದ್ದೇ ಇದೆ. ಏನಿದು ಪರಾಧೀನ ಕರ್ತೃತ್ವ? ಪರಮಾತ್ಮ ಪ್ರೇರಣೆಯನ್ನು ಸ್ವೀಕರಿಸಿ ಅದರಂತೆ ಪ್ರವೃತ್ತನಾಗುವ ಸ್ವಾಭಾವಿಕ ಕೃತ್ರಿಮತ್ವ ಇದೆ ಅಂತ ಅರ್ಥ. ಅಂದರೆ ಈ ಪರಾಧೀನ ಕರ್ತೃತ್ವ ಅಂದರೆ ಏನು ಅಂದರೆ ಆ ವ್ಯಕ್ತಿಯಲ್ಲಿ ಅದು ಇರಬೇಕು. ಅದನ್ನು ಮಾಡುವ ಅವ ಕರ್ತೃತ್ವದಲ್ಲಿ ಇರುತ್ತೆ.
ಅದನ್ನು ಪ್ರೇರಣೆ ಮಾಡುವ ಭಗವಂತ. ಈಗ ಬಾರ್ಕೋಲ್ ಹಿಡ್ಕೊಂಡು ಈ ಓಡಬೇಕು ಅಂತ ಕುದುರೆಗಳಿಗೆ ಪ್ರೇರಣೆ ಮಾಡಿದಾಗ ಕುದುರೆಗೆ ಸ್ವಾಭಾವಿಕವಾಗಿ ಒಂದು ಸಾಮರ್ಥ್ಯ ಇದೆ, ನಡೆಯುವ ಸಾಮರ್ಥ್ಯ ಇದೆ, ಅದು ಹೋಗ್ತಾ ಇಲ್ಲ. ಅದು ಬಾರುಕೋಲಿನಿಂದ ಪ್ರೇರಿಸಿದಾಗ ಅದು ನಡೀಲಿಕ್ಕೆ ಪ್ರಾರಂಭ ಮಾಡುತ್ತೆ ಅಲ್ವಾ. ಬಾರುಕೋಲಿನಿಂದ ಹೊಡೆದಾಗ ಅದು ಪ್ರವೃತ್ತಿ ಮಾಡುತ್ತೆ. ಆದರೆ ಕಲ್ಲನ್ನು ಎಷ್ಟು ಬಾರಿ ಬಾರುಕೋಲಿನಿಂದ ಹೊಡೆದರೂ ಅದು ಯಾಕೆ ಪ್ರವೃತ್ತಿ ಮಾಡೋದಿಲ್ಲ ಅಂದರೆ ಅದರಲ್ಲಿ ಸ್ವಾಭಾವಿಕವಾಗಿರತಕ್ಕಂತಹ ಸಾಮರ್ಥ್ಯ, ಆ ನಡೆಯುವ ಸಾಮರ್ಥ್ಯ, ಸ್ವಾಭಾವಿಕವಾಗಿರ್ತಕ್ಕ ಸಾಮರ್ಥ್ಯ ಅದು ಇಲ್ಲ ಅಂತ ಅರ್ಥ ಕಲ್ಲಿನಲ್ಲಿ. ಆದ್ದರಿಂದ ಆ ಕಲ್ಲನ್ನು ಎಷ್ಟು ಪ್ರೇರಿಸಿದರೂ ಕೂಡ, ಬಾರುಕೋಲಿಂದ ಎಷ್ಟು ಪ್ರೇರಿಸಿದರೂ ಕೂಡ ಅಲ್ಲಿ ಯಾವ ಚಲನೆ ಆಗುವುದಿಲ್ಲ. ಕುದುರೆಯಲ್ಲಿ ಯಾಕೆ ಆಗುತ್ತೆ ಅಂದರೆ ಕುದುರೆಯಲ್ಲಿ ಸ್ವಾಭಾವಿಕವಾಗಿಯೇ ನಡೆಯುವ ಒಂದು ಸಾಮರ್ಥ್ಯ ಇದೆ. ಆ ಸ್ವಾಭಾವಿಕವಾಗಿರ್ತಕ್ಕಂತಹ ನಡೆಯುವುದನ್ನು ಆ ಬಾರುಕೋಲಿನಿಂದ ಪ್ರೇರಿಸಿದಾಗ ಅದು ನಡಲಿಕ್ಕೆ ಶುರು ಮಾಡುತ್ತೆ. ಇದು ಪರಾಧೀನ ಕರ್ತೃತ್ವ ಅಂತ. ಈಗ ಬಲ್ಬ್ ಇದೆ, ಬಲ್ಬು ಅದು ಬೆಳಗತ್ತೆ. ಯಾವಾಗ ಬೆಳಗತ್ತೆ? ವಿದ್ಯುತ್ ಶಕ್ತಿಯನ್ನು ಹರಿಸಿದಾಗ ಮಾತ್ರ ಅದು ಬೆಳಗತ್ತೆ ಅಲ್ವಾ. ವಿದ್ಯುತ್ ಶಕ್ತಿ ಪ್ರೇರಣೆ ಮಾಡಿದಾಗ ಆ ಬಲ್ಬಿಗೆ ಈ ಪ್ರಕಾಶವನ್ನು ವ್ಯಕ್ತಪಡಿಸ್ತಕ್ಕಂತಹ ಕಾರ್ಯ ಮಾಡಲಿಕ್ಕಾಗತ್ತೆ. ಯಾವಾಗ? ವಿದ್ಯುತ್ ಶಕ್ತಿ ಪ್ರೇರಣೆ ಆದಾಗ. ವಿದ್ಯುತ್ ಶಕ್ತಿ ಪ್ರೇರಣೆ ಇಲ್ಲದೆ ಹೋದರೆ ಅದು ಬೆಳಕು ಚೆಲ್ಲುವುದಿಲ್ಲ. ಸರಿ, ವಿದ್ಯುತ್ ಶಕ್ತಿಯ ಪ್ರೇರಣೆಯಿಂದ ಆ ಬಲ್ಬು ಪ್ರಕಾಶ ವ್ಯಕ್ತಪಡಿಸುವ ಕಾರ್ಯವನ್ನು ಮಾಡುತ್ತೆ. ಅದೇ ವಿದ್ಯುತ್ ಶಕ್ತಿಯನ್ನು ಒಂದು ಖಾಲಿ ಬಾಟ್ಲಿಯಲ್ಲಿ ತುಂಬಿಸೋಣ ಅಥವಾ ಗಾಜಿನ ಕೊಳವೆಯಲ್ಲಿ ಹರಿಸೋಣ, ಆಗ ಅದು ಪ್ರಕಾಶವನ್ನು ವ್ಯಕ್ತಪಡಿಸ್ತದೆ ಆ ಗಾಜು? ಇಲ್ಲ. ಯಾಕೆ ಅಂದರೆ ಗಾಜಿಗೆ ಬಲ್ಬಿನ ಹಾಗೆ ಪ್ರಕಾಶಗೊಳಿಸುವ ಸಹಜವಾದ ಸಾಮರ್ಥ್ಯ ಇಲ್ಲ. ಸಹಜವಾದ ಸಾಮರ್ಥ್ಯ ಇದ್ದು ಅದನ್ನು ಪ್ರೇರಿಸುವಂಥದ್ದು ವಿದ್ಯುತ್ ಶಕ್ತಿ. ಸಹಜವಾದ ಸಾಮರ್ಥ್ಯ ವಿದ್ಯುತ್ ಶಕ್ತಿ ಒಂದು ಬಲ್ಬನ್ನು ಪ್ರವೇಶ ಮಾಡಿದಾಗ ಬಲ್ಬು ಪ್ರಕಾಶ ವ್ಯಕ್ತಪಡಿಸುವ ಕಾರ್ಯವನ್ನು ಮಾಡುತ್ತೆ. ಆದರೆ ಅದೇ ವಿದ್ಯುತ್ ಶಕ್ತಿಯನ್ನು ಒಂದು ಖಾಲಿ ಬಾಟ್ಲಿಯಲ್ಲಿ, ಒಂದು ಗಾಜಿನ ಕೊಳವೆಯಲ್ಲಿ ಹರಿಸಿದಾಗ ಅದು ಪ್ರಕಾಶವನ್ನು ನೀಡುತ್ತಾ? ಇಲ್ಲ. ಯಾಕೆ? ಅದರಲ್ಲಿ ಆ ಶಕ್ತಿ ಇಲ್ಲ. ಹಾಗಾದರೆ ಜೀವನದಲ್ಲಿ ಆ ಶಕ್ತಿ ಇದೆ, ಅದನ್ನು ಪ್ರೇರಿಸುವವನು ಭಗವಂತ. ಜೀವನದಲ್ಲಿ ಸ್ವಾಭಾವಿಕವಾಗಿರತಕ್ಕಂತಹ ಒಂದು ಇದೇನಿದೆ, ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಅದನ್ನು ಪ್ರೇರಿಸುವಂಥದ್ದು ಇದುವೇ ಏನು? ಪರಾಧೀನ ಕರ್ತೃತ್ವ. ಅದಕ್ಕೆ ಬೆಳಗುವ ಸಾಮರ್ಥ್ಯ ಇದೆ, ಬಲ್ಬ್ಗೆ ಬೆಳಗುವ ಸಾಮರ್ಥ್ಯ ಇದೆ. ಬೆಳಗುವ ಸಾಮರ್ಥ್ಯ ಇದ್ದರೂ ಕೂಡ ಕರೆಂಟ್ ಇಲ್ಲ ಅಂತಾದರೆ ಆ ಬಲ್ಬ್ ಬೆಳಗೋದಿಲ್ಲ. ಹಾಗೆ ವಿದ್ಯುತ್ ಶಕ್ತಿ ಅದು ಬಲ್ಬಿಗೆ ಪ್ರಕಾಶವನ್ನು ವ್ಯಕ್ತಪಡಿಸ್ತಕ್ಕಂತಹ ಪ್ರೇರಣೆ ನೀಡಿದಾಗ ಅದು ಪ್ರಕಾಶಗೊಳಿಸುತ್ತೆ. ಆದರೆ ಒಂದು ಗಾಜಿನ ಕೊಳವೆ ಅದರಲ್ಲಿ ವಿದ್ಯುತ್ ಶಕ್ತಿ ಹರಿಸಿದಾಗ ಅದು ಪ್ರಕಾಶವನ್ನು ಕೊಡಿಸುತ್ತಾ? ಇಲ್ಲ. ಈಗ ತಾಯಿ ಆದವಳು ಈಗಷ್ಟೇ ಹುಟ್ಟಿದ ಮಗುವಿಗೆ ಸ್ತನ್ಯಪಾನವನ್ನು ಮಾಡಿಸ್ತಾಳೆ. ಶಿಶುವಿನ ಬಾಯಿಯಲ್ಲಿ ಇಟ್ಟು ಅದರ ತಲೆ ಮೇಲೆ ಕೈ ಆಡಿಸ್ತಾ ಅದರ ಬಾಯಿಯಲ್ಲಿ ಸ್ತನವನ್ನು ಇಟ್ಟುಕೊಳ್ಳಲು ತಯಾರಾದಾಗ ಶಿಶುವಿನ ಮುಖಕ್ಕೆ ಹಚ್ಚಿ ಮುದ್ದು ಮಾಡಿ ಅವಳು ಆ ಪ್ರವೃತ್ತಿಯನ್ನು ಜಾಗೃತಗೊಳಿಸ್ತಾಳೆ. ಮಗು ಅದು ನಾನು ಸ್ತನ್ಯಪಾನದಲ್ಲಿ ಪ್ರವೃತ್ತಿ ಮಾಡಬೇಕು, ಅದು ನನ್ನ ಹಸಿವನ್ನು ನಿವಾರಣೆ ಮಾಡುತ್ತೆ. ಆ ಹಸಿವು ನಿವಾರಕವಾಗಿರತಕ್ಕಂತಹ ಪ್ರವೃತ್ತಿ ಆ ಮಗುವಿನಲ್ಲಿ ಸ್ವಾಭಾವಿಕವಾಗಿ ಇರುತ್ತೆ. ಅದನ್ನು ತಾಯಿಯಾದವಳು ಜಾಗೃತಗೊಳಿಸ್ತಾಳೆ. ಕರುಣೆಯಿಂದ ಅವಳಿಗೆ ಆ ಸ್ತನ್ಯಪಾನದ ಜ್ಞಾನವನ್ನು ಮಾಡಿಕೊಟ್ಟು
ಅದರಲ್ಲಿ ಇಚ್ಛೆ ಹುಟ್ಟಿ ಆ ಸ್ತನಪಾನದ ಕ್ರಿಯೆಯನ್ನು ಅವಳು ಕಲಿಸಿಕೊಡ್ತಾಳೆ. ಅವಳ ಈ ಪ್ರಯತ್ನ ಅದು ಹಸಿವಿನ ನಿವಾರಣೆಗೋಸ್ಕರವಾಗಿ ಸ್ತನಪಾನ ಮಾಡಬೇಕು ಅಂತ ಈ ಜ್ಞಾನ ಇಚ್ಛಾ ಪ್ರಯತ್ನಗಳು ಶಿಶುವಿನಲ್ಲಿ ಇದೆ. ಇದು ಶಿಶುವಿನಲ್ಲಿ ಸುಪ್ತವಾಗಿ ಇದ್ದಿದ್ದರಿಂದಲೇ ಇವಳು ಪ್ರೇರಣೆ ಮಾಡಿದಾಗ ಆ ಮಗುವಿನಲ್ಲಿ ಆ ಜ್ಞಾನೇಚ್ಛಾ ಪ್ರವೃತ್ತಿಗಳು ವ್ಯಕ್ತವಾಗ್ತವೆ. ಒಂದು ವೇಳೆ ಮೃತವಾಗಿರತಕ್ಕಂತಹ ಶಿಶು ಇದೆ, ಆ ಮೃತವಾಗಿರತಕ್ಕಂತಹ ಶಿಶುವಿಗೆ ಎಷ್ಟು ಸ್ತನ್ಯಪಾನ ಮಾಡಿಸಿದರೂ ಕೂಡ ಹಾಲು ಕುಡಿಸ್ಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಅವಳು ಸಫಲರಾಗ್ತಾಳ? ಇಲ್ಲ. ಯಾಕೆ? ಆ ಮೃತ ಶಿಶುವಿನಲ್ಲಿ ತನ್ನ ಹಸಿವನ್ನು ನಿವಾರಣೆ ಮಾಡತಕ್ಕಂತಹ ಏನು ಆ ಸ್ತನ್ಯಪಾನ ಪ್ರವೃತ್ತಿಯ ಜ್ಞಾನೇಚ್ಛಾ ಪ್ರಯತ್ನಗಳು ಅದರಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದ ಅದರಲ್ಲಿ ಇಲ್ಲದೇ ಇರೋದರಿಂದ ತಾಯಿಯ ಕರ್ತೃತ್ವ ಅಲ್ಲಿ ಏನು ಕೆಲಸ ಮಾಡಲ್ಲ. ತಾಯಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅಲ್ಲಿ ಮಗು ಸ್ತನ್ಯಪಾನ ಮಾಡೋದಿಲ್ಲ. ಆದರೆ ಬದುಕಿರ್ತಕ್ಕಂಥ ಮಗು ಆದರೆ ಈ ಥರ ಅವಳು ಪ್ರಯತ್ನ ಮಾಡಿದಾಗ ಆ ಮಗು ಸ್ತನ್ಯಪಾನ ಮಾಡಲಿಕ್ಕೆ ಪ್ರವೃತ್ತಿ ಮಾಡುತ್ತೆ. ಹಾಗಾದರೆ ಮಗುವಿನಲ್ಲಿಯೇ ಸುಪ್ತವಾಗಿರತಕ್ಕಂತಹ ಆ ಪ್ರವೃತ್ತಿ ಏನಿದೆ, ಆ ಪ್ರವೃತ್ತಿಯನ್ನು ತಾಯಿಯಾದವಳು ಜಾಗೃತಗೊಳಿಸ್ತಾಳೆ. ಅದೇ ಮೃತ ಶಿಶುವಿನಲ್ಲಿ ಅವಳು ಹಾಲು ಕುಡಿಸಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅವಳು ಸಫಲ ಆಗೋದಿಲ್ಲ. ಅದರಿಂದ ತಾಯಿಯ ಕರ್ತೃತ್ವವೂ ಬೇಕು, ಶಿಶುವಿನ ಕರ್ತೃತ್ವ ಬೇಕು. ತಾಯಿಯ ಪ್ರಯತ್ನಪೂರ್ವಕವಾಗಿ ಶಿಶುವಿನಲ್ಲಿರತಕ್ಕಂತಹ ಆ ಸ್ವಾಭಾವಿಕವಾದ ಪ್ರವೃತ್ತಿಯನ್ನು ಮಾತ್ರ ಅದು ಸ್ತನ್ಯಪಾನವನ್ನು ಮಾಡುತ್ತೆ. ಜಾಗೃತಗೊಳಿಸದೇ ಹೋದರೆ ಆ ಶಿಶು ಸ್ತನ್ಯಪಾನ ಕಾರ್ಯವನ್ನು ಮಾಡಲಿಕ್ಕೆ ಸಮರ್ಥವಾಗುವುದಿಲ್ಲ. ಹೀಗೆ ಶಿಶುವಿನಲ್ಲಿ ಜಡವಿಲಕ್ಷಣವಾದ ಜ್ಞಾನೇಚ್ಛಾ ಪ್ರಯತ್ನಗಳೆಂಬ ಸ್ವಾಭಾವಿಕವಾದ ಗುಣಗಳು ಇದ್ದರೆ ಮಾತ್ರ ತಾಯಿಯ ಪ್ರಯತ್ನ ಸಫಲ. ಆ ಒಂದು ಸ್ವಾಭಾವಿಕವಾದ ಪ್ರಯತ್ನ ಅದು ಇಲ್ಲ ಅಂತಾದರೆ ತಾಯಿ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅದು ಸಫಲ ಆಗೋದಿಲ್ಲ. ಆದ್ದರಿಂದ ಈ ಕೃತಿಯಲ್ಲಿ ಇಬ್ಬರ ಕರ್ತೃತ್ವವೂ ಬೇಕು ಅಂತಾಯಿತು. ತಾಯಿ ಶಿಶುವಿಗೆ ಹಾಲು ಕುಡಿಸಬೇಕು, ಅವಳು ಕರುಣೆಯಿಂದ ಸ್ವತಂತ್ರವಾಗಿ ಪ್ರವೃತ್ತಿ ಮಾಡ್ತಾಳೆ. ಆದರೆ ಆ ಶಿಶುವಿನ ಪ್ರವೃತ್ತಿಯು ತಾಯಿ ಇಚ್ಛೆಯನ್ನು ಮತ್ತು ಕೃತಿಯನ್ನು ಅವಲಂಬಿಸಿದೆ ಅಲ್ವಾ, ಆದ್ದರಿಂದ ಅದು ಅಸ್ವತಂತ್ರ. ಸ್ತನ್ಯಪಾನವನ್ನು ಮಾಡುವಂಥದ್ದು ಶಿಶುವೇ ಆದರೂ ಕೂಡ ಅದು ಅಸ್ವತಂತ್ರ. ಯಾಕೆ ಅಂದರೆ ತಾಯಿಯಾದವಳು ಪ್ರವೃತ್ತಿ ಆಗುವ ಹಾಗೆ ಮಾಡ್ತಾಳೆ. ಆದ್ದರಿಂದ ಹೀಗೆ ತಾಯಿಯ ಕರ್ತೃತ್ವ ಮತ್ತು ಮಗುವಿನ ಕರ್ತೃತ್ವ ಎರಡೂ ಕೂಡ ಅಲ್ಲಿ ಇದೆ. ಹೀಗೆ ಯಾವುದೇ ಒಂದು ಜೀವಿಯ ಕ್ರಿಯೆ ಆಗಬೇಕಾದರೆ ಅಲ್ಲಿ ಪರಮಾತ್ಮನ ಕರ್ತೃತ್ವವೂ ಇದೆ ಹಾಗೂ ಜೀವನ ಕರ್ತೃತ್ವವಿದೆ. ಆದ್ದರಿಂದಲೇ ಆ ತಾಯಿ ಇಚ್ಛೆ ಪ್ರಯತ್ನವಿಲ್ಲದೆ ಮಗುವಿನಲ್ಲಿ ಆ ಪ್ರವೃತ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಮಗು ಅದು ಪರಾಧೀನ ಕರ್ತೃ ಅಂತ ಆಗ್ತದೆ, ಅದು ಅಸ್ವತಂತ್ರ. ಈ ಒಂದು ಕಾರ್ಯವನ್ನು ಮಾಡೋದರಲ್ಲಿ ಅದು ಅಸ್ವತಂತ್ರ ಅಂತ ಹೇಳ್ಬೋದು. ಈ ರೀತಿಯಾಗಿ ಆ ಮಗುವಿನಲ್ಲಿ ಸುಪ್ತವಾಗಿರತಕ್ಕಂತಹ ಆ ಜ್ಞಾನೇಚ್ಛಾ ಪ್ರಯತ್ನಗಳನ್ನು ತಾಯಿಯಾದವಳು ಹೇಗೆ ಪ್ರೇರಿಸಿ ಆ ಮಗು ಸ್ತನ್ಯಪಾನ ಮಾಡುವಂತೆ ಮಾಡ್ತಾಳೋ ಅದೇ ರೀತಿಯಲ್ಲಿ ಪರಮಾತ್ಮ ಕರುಣೆಯಿಂದ ಸ್ವತಂತ್ರವಾಗಿ ಜೀವನದಲ್ಲಿ ಪ್ರವೇಶ ಮಾಡಿ ಅವನಲ್ಲಿ ಸ್ವಾಭಾವಿಕವಾಗಿ ಇವೆ ಜ್ಞಾನ ಇಚ್ಛಾಕೃತಿಗಳು, ಅವುಗಳನ್ನು ಜಾಗೃತಗೊಳಿಸುವ ಮೂಲಕವಾಗಿ ಜಾಗೃತ ಆಗಬೇಕು. ಅಲ್ಲಿವರೆಗೂ ಕೂಡ ಅವುಗಳು ಏನೂ ಮಾಡೋದಿಲ್ಲ. ಪರಮಾತ್ಮ ಜಾಗೃತಗೊಳಿಸುವವರೆಗೆ ಜೀವನದಲ್ಲಿದ್ದಂತಹ ಸ್ವಾಭಾವಿಕ ಜ್ಞಾನ ಇಚ್ಛಾಕೃತಿಗಳು ಏನೂ ಮಾಡುವುದಿಲ್ಲ. ಆದ್ದರಿಂದ ಹಾಗಾದರೆ ಪರಮಾತ್ಮ ಪ್ರವೃತ್ತಿ ಜಾಗೃತಗೊಳಿಸುವವರೆಗೂ ಅವುಗಳು ಏನು ಮಾಡೋದು ಅಂತಾದರೆ ಹಾಗಾದರೆ ಜೀವರು ಜಡವೋ ಅಂದರೆ ಜೀವರನ್ನು ಜಡ ಅಂತ ಹೇಳಿಕ್ಕೆ ಬರಲ್ಲ. ಯಾಕೆಂದರೆ ಪರಮಾತ್ಮ ಪ್ರೇರಣೆ ಮಾಡಿದಾಗ ಅದನ್ನು ಆ ಪ್ರೇರಣೆಯನ್ನು ಸ್ವೀಕರಿಸಿ ಪ್ರವೃತ್ತವಾಗತಕ್ಕಂತಹ ಸ್ವಾಭಾವಿಕವಾದ ಗುಣಗಳು
ಜೀವರಲ್ಲಿ ಇವೆ, ಜಡದಲ್ಲಿಲ್ಲ. ಪರಮಾತ್ಮ ಒಂದು ಪ್ರೇರಣೆ ಮಾಡಿದಾಗ ಆ ಪ್ರೇರಣೆಯನ್ನು ಸ್ವೀಕಾರ ಮಾಡಿ ಅದರಿಂದ ಪ್ರವೃತ್ತವಾಗತಕ್ಕಂತಹ ಸ್ವಾಭಾವಿಕವಾಗಿರತಕ್ಕಂತಹ ಗುಣಗಳು ಜೀವನಲ್ಲಿ ಇವೆ. ಹೀಗೆ ಮನುಷ್ಯನಲ್ಲಿ ಈ ಕ್ರಿಯೆಯನ್ನು ಪ್ರೇರಿಸ್ತಕ್ಕಂತಹ ಪರಮಾತ್ಮ ಸ್ವತಂತ್ರ ಕರ್ತೃವಾಗ್ತಾನೆ. ಜೀವ ಅವನ ಅಧೀನನಾಗಿ ಪ್ರವೃತ್ತನಾಗುವ ಕಾರಣ ಅವನು ಅಸ್ವತಂತ್ರ ಕರ್ತ ಅನ್ನಿಸ್ತಾನೆ. ಅದರಿಂದ ಈಶ್ವರನಲ್ಲಿ ಸ್ವತಂತ್ರ ಕರ್ತೃತ್ವ ಇದ್ದರೆ ಜೀವನಲ್ಲಿ ಭಗವತ್ಪ್ರೇರಿತವಾಗಿರತಕ್ಕಂತಹ ಅಸ್ವತಂತ್ರ ಕರ್ತೃತ್ವ ಇರುತ್ತೆ. ಈ ಸ್ತನ್ಯಪಾನ ಮಾಡತಕ್ಕಂತಹ ಶಿಶುವಿನ ಕ್ರಿಯೆ ಸಂಪೂರ್ಣವಾಗಿ ತಾಯಿಯ ಇಚ್ಛೆ ಪ್ರಯತ್ನಗಳನ್ನು ಅವಲಂಬಿಸಿದ್ದರೂ ಕೂಡ ಆ ತಾಯಿ ಆ ಪ್ರೇರಣೆ ಮಾಡ್ತಾ ಇರ್ತಾಳೆ. ಪ್ರೇರಣೆ ಮಾಡಿದಾಗ ಮಾತ್ರ ಶಿಶುವಿನ ಬಾಯಿ ತೆಗೆಯುವ ಹಾಗೆ ಮಾಡ್ತಾಳೆ. ಬಾಯಿ ಮುಚ್ಚಬೇಡ ಅಂತ ಹೇಳ್ತಾಳೆ, ಕೈ ಕಾಲು ಜಾಡಿಸ್ಬೇಡ ಅಂತ ಹೇಳ್ತಾಳೆ. ಅಂತೆಲ್ಲ ವಿಧಿ ನಿಷೇಧಗಳನ್ನ ಮಾಡ್ತಾ ಆ ಮಗುವಿನಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡ್ತಾಳೆ ಅವಳು. ಅದೇ ರೀತಿಯಾಗಿ ಜೀವನೂ ಕೂಡ ಪರಮಾತ್ಮನ ಇಚ್ಛಾ ಪ್ರೇರಣೆಗಳನ್ನು ಅವಲಂಬಿಸಿಕೊಂಡೇ ತಾನು ಅಸ್ವತಂತ್ರ ಕರ್ತೃವಾದ್ದರಿಂದ ಅವನ ಪ್ರೇರಣೆಯಂತೆ ಮಾಡ್ತಾ ಹೋಗ್ತಾನೆ. ಅದಕ್ಕೋಸ್ಕರವಾಗಿ ಹೀಗೆ ಪರಮಾತ್ಮನ ಅಧೀನನಾಗಿ ಜೀವನ ಮಾಡತಕ್ಕಂತಹ ಈ ಪ್ರವೃತ್ತಿ ಏನಿದೆ, ಇದರ ಉದ್ದೇಶವಾಗಿಯೇ ಶಾಸ್ತ್ರದಲ್ಲಿ ವಿಧಿ ನಿಷೇಧಗಳನ್ನು ಹೇಳಿದ್ದು. ಪರಾಧೀನ ಕರ್ತೃವಿಗೆ ಹೇಳತಕ್ಕಂತಹ ವಿಧಿ ನಿಷೇಧಗಳು. ಅಸ್ವತಂತ್ರ ಕರ್ತೃವಿಗೆ ವಿಧಿ ನಿಷೇಧಗಳೇ ಹೊರತು ಜಡವಾಗಿರತಕ್ಕಂತಹ ಸ್ವತಂತ್ರ ಕರ್ತೃವಿಗಾಗಲಿ ಜಡವಸ್ತುವಿಗಾಗಲಿ ಈ ವಿಧಿ ನಿಷೇಧಗಳ ಸಂಬಂಧ ಇಲ್ಲ. ವಿಧಿ ನಿಷೇಧ ಇರುವಂಥದ್ದು ಜೀವರಿಗೆ. ಜೀವಕರ್ತ ಅಲ್ಲ, ಜೀವಕರ್ತ ಸ್ವತಂತ್ರ ಕರ್ತ ಅಲ್ಲ. ಪರಮಾತ್ಮನಿಂದ ಪ್ರೇರಿಸಲ್ಪಟ್ಟು ಜೀವನದಲ್ಲಿ ಇರತಕ್ಕಂತಹ ಸ್ವಾಭಾವಿಕವಾದ ಸಾಮರ್ಥ್ಯವನ್ನು, ಸ್ವಾಭಾವಿಕವಾಗಿರ್ತಕ್ಕಂತಹ ಜ್ಞಾನೇಚ್ಛಾ ಕೃತಿಗಳನ್ನು ಅವ ಪ್ರೇರಿಸ್ತಾನೆ. ಆ ಪ್ರೇರಣೆ ಮಾಡೋದುಂಟಲ್ವ, ಅದೇ ಪರಾಧೀನ ಕರ್ತೃತ್ವ. ಈಗ ತಂದೆ ಮಗನಿಗೆ ನಡಿಲಿಕ್ಕೆ ಕಲಿಸ್ತಾನೆ. ಮಗನಿಂದ ಹೆಜ್ಜೆ ಇಡಿಸ್ಬೇಕಾದ್ರೆ ಅವನು ಜೊತೆಗೆ ಹೆಜ್ಜೆ ಇಡಬೇಕಾಗತ್ತೆ. ತಂದೆ ಮುಂದೆ ಹೋಗೋದಿದ್ರೆ ಮಗ ಮುಂದೆ ಹೋಗೋದಿಲ್ಲ. ಹಾಗಾದರೆ ಮಗನ ನಡಿಗೆ ಅದು ಪೂರ್ಣವಾಗಿ ತಂದೆ ನಡಿಗೆಯನ್ನೇ ಅವಲಂಬಿಸ್ಕೊಂಡಿದೆ ಅಲ್ವಾ. ಅಲ್ಲಿ ನಡೀತಾ ಇರೋದು ತಂದೆಯೇ. ತಂದೆ ಮಗುವನ್ನು ನಡೆಸ್ತಾನೆ. ಆ ತಂದೆಯ ಪ್ರವೃತ್ತಿಯಿಂದಾಗಿ ಮಗುವಿನಲ್ಲಿ ಪ್ರವೃತ್ತಿಯಲ್ಲಿ ಅದು ತಂದೆಯ ಅಧೀನವಾಗಿರತಕ್ಕಂತಹ ಪ್ರವೃತ್ತಿ. ಅದೇ ರೀತಿಯಾಗಿ ಜೀವನ ಪ್ರತಿಯೊಂದು ಕ್ರಿಯೆಗಳು ಕೂಡ ಪರಮಾತ್ಮನ ಕ್ರಿಯೆಯನ್ನು ಅವಲಂಬಿಸಿದ್ದಾವೆ. ಬಿಂಬನಾಗಿರ್ತಕ್ಕಂತಹ ಪರಮಾತ್ಮ ಪ್ರತಿಬಿಂಬನಾಗಿರ್ತಕ್ಕಂತಹ ಜೀವಿಯನ್ನು ಪ್ರವೇಶ ಮಾಡಿ ಅವನ ಅವಯವಗಳಿಗೆ, ಆ ತದಭಿಮಾನಿ ದೇವತೆಗಳಿಗೆ ಶಕ್ತಿಯನ್ನು ಕೊಟ್ಟು ತಾನೂ ಆ ಕಾರ್ಯವನ್ನು ಮಾಡಿ ಜೀವನಿಂದ ಮಾಡಿಸ್ತಾನೆ. ಪರಮಾತ್ಮನ ಈ ಕ್ರಿಯೆ ಸ್ವತಂತ್ರವಾಗಿ ಇರುವಂಥದ್ದು. ಜೀವನ ಕ್ರಿಯೆ ಭಗವದಧೀನವಾಗಿ ಅಸ್ವತಂತ್ರರಾಗಿ ಇರುವಂಥದ್ದು. ಜೀವನಿಗೆ ಕರ್ತೃತ್ವ ಇಲ್ಲವೇ ಇಲ್ಲ ಅಂತ ಹೇಳಿಕ್ಕೆ ಬರಲ್ಲ. ಜೀವನಿಗೆ ಕರ್ತೃತ್ವ ಇದೆ. ಯಾಕೆಂದರೆ ವೇದದಲ್ಲಿ ಬರುತ್ತೆ, ಯತ್ಕರ್ಮ ಕುರುತೆ ತದಭಿಸಂಪದ್ಯತೆ ಅಂತ. ಕರ್ಮಾನುಸಾರವಾಗಿ ಫಲವನ್ನು ಹೇಳಿತ್ತು. ಮೋಕ್ಷದಲ್ಲೂ ಹಾಗೆ ಸ್ತ್ರೀಭಿರುವ, ಯಾನ ಇರುವ, ಜ್ಞಾತಿಭಿರುವ ಅಂತೆಲ್ಲ ಬರ್ತದೆ. ಅಲ್ಲಿ ಕರ್ತೃತ್ವವನ್ನು ಹೇಳಿದ್ದಾರೆ. ಮೋಕ್ಷಕ್ಕಾಗಿ ಸಾಧನ ಸಂಪತ್ತನ್ನು ವಿವರಿಸಿದ್ದಾರೆ. ಆದರೆ ಈ ಕರ್ತೃತ್ವ ಸ್ವತಂತ್ರವಾಗಿಲ್ಲ. ಯಾಕೆಂದರೆ ಜೀವನ ಅಲ್ಪಶಕ್ತಿಯುಳ್ಳನಾಗಿದ್ದಾನೆ. ಇವನ ಇಚ್ಛೆಗೆ ಮೇಲಿಂದ ಮೇಲೆ ಭಂಗ ಬರ್ತದೆ. ಕರ್ತ ಸ್ವತಂತ್ರನಾಗಿರಲೇಬೇಕೆಂಬ ನಿಯಮ ಇಲ್ಲ ಅಲ್ವಾ. ಆದ್ದರಿಂದ ಈ ವಿಧಿ ನಿಷೇಧಗಳೆಲ್ಲ ಜೀವನಿಗೆ ಇರುವಂಥದ್ದು. ಜೀವನಿಗೆ ಹೇಗೆ ಅಂದರೆ ಈಶ್ವರಾಧೀನ ಕರ್ತೃತ್ವ ಇವನಲ್ಲಿ ಇರುವುದರಿಂದ, ಪರಾಧೀನ ಕರ್ತೃತ್ವ ಇವನಲ್ಲಿ ಇರುವುದರಿಂದ ಈ ವಿಧಿ ನಿಷೇಧಗಳೆಲ್ಲ ಇವನ
ಇವನಲ್ಲಿರ್ತಕ್ಕಂತಹ ಶಕ್ತಿ, ಕರ್ತೃತ್ವ ಶಕ್ತಿ ಅದು ಪರಮಾತ್ಮನ ಅಧೀನವಾಗಿದೆ ಅಂತ ಅರ್ಥ ಹೊರತು ಇವನಲ್ಲಿ ಕರ್ತೃತ್ವ ಇಲ್ಲ ಅಂತ ಅರ್ಥ ಅಲ್ಲ. ಕರ್ತೃತ್ವಂ ಕಾರಣತ್ವಂಚ ಸ್ವಭಾವಕ್ಷೇತನಾಧೃತಿ ಯತ್ಪ್ರಸಾದಾದಿಮೇ ಸಂತಿ ನ ಸಂತಿ ಯದುಪೇಕ್ಷೆಯ. ಇವೆಲ್ಲ ಪರಮಾತ್ಮನ ಅನುಗ್ರಹದಿಂದಲೇ ಕರ್ತೃತ್ವ, ಕಾರಣತ್ವ, ಸ್ವಭಾವಾದಿಗಳು ಇವೆಲ್ಲ ಭಗವಂತನ ಅನುಗ್ರಹದಿಂದಲೇ ಇರುವಂಥದ್ದು. ಯತ್ಕರ್ಮ ಕುರುತೆ ತದಭಿಸಂಪದ್ಯತೆ ಎಂಬುದಾಗಿ ಪ್ರತಿಯೊಬ್ಬರೂ ಅವರು ಮಾಡಿದಂತಹ ಕರ್ಮ ಏನಿದೆ ಅದರ ಅನುಸಾರವಾಗಿ ಅವ ಫಲವನ್ನು ಪಡಿತಾನೆ ಅಂತ ಹೇಳಿದ್ದಾರೆ. ಹಾಗಿರುವಾಗ ಅಲ್ಲಿ ಈ ಫಲ ಯಾರಿಗೆ? ಜೀವನಿಗೆ ಕರ್ತೃತ್ವ ಇಲ್ಲ ಅಂತಾದರೆ ಪರಮಾತ್ಮನಿಗೆ ಬೇಕಾಗಿಲ್ಲ. ಜೀವ ಅಲ್ಪಶಕ್ತಿ ಉಳ್ಳವ, ಅವನ ಇಚ್ಛೆಗೆ ಮೇಲಿಂದ ಮೇಲೆ ಭಂಗ ಬರ್ತಾ ಇರ್ತದೆ. ಕರ್ತ ಸ್ವತಂತ್ರನಾಗಿರಬೇಕಂತ ನಿಯಮ ಇಲ್ಲ. ಅವ ಪರಾಧೀನ ಕರ್ತೃತ್ವ ಉಳ್ಳವ, ಈಶ್ವರಾಧೀನ ಕರ್ತೃತ್ವ ಉಳ್ಳವ. ಈ ಕರ್ತೃತ್ವ ಶಕ್ತಿ ಅದು ಈಶ್ವರನ ಅಧೀನವಾಗಿದೆ. ಆದ್ದರಿಂದ ವಿಧಿ ನಿಷೇಧಗಳು, ಶಾಸ್ತ್ರಗಳ ಒಂದು ವಿಧಿ ನಿಷೇಧಗಳು ಇವೆಯಲ್ಲ ಅವು ವ್ಯರ್ಥ ಅಂತ ಹೇಳಬಾರ್ದು. ಹೀಗೆ ಸ್ವತಂತ್ರ ಕರ್ತೃತ್ವ ಅದು ಈಶ್ವರಾಯುಕ್ತವಾಗಿದ್ದರೂ ಕೂಡ ಮನುಷ್ಯ ಏನು ಮಾಡ್ತಾನೆ, ಕೆಲವೊಮ್ಮೆ ಅಹಂಕಾರ ನಿಮಿತ್ತವಾಗಿ ಭ್ರಾಂತಿಯಿಂದ ತಾನೇ ಕರ್ತ ತಿಳ್ಕೊಳ್ತಾನೆ. ಈ ಆಭಿಮಾನಿಕ ಕರ್ತೃತ್ವವೇ ಜೀವರಿಗೆ ವಿಧಿ ಪ್ರವೃತ್ತಿಯಲ್ಲಿ ಪ್ರಯೋಜಕವಾಗಿದೆ. ತಾನು ಕರ್ತ ಅಲ್ಲದೇ ಇದ್ರೂ ಕೂಡ ತಾನೇ ಮಾಡುವಂತ ಭಾವಿಸ್ಕೊಂಡು ತಾನೇ ಮಾಡ್ತಾನೆ. ಆದ್ದರಿಂದ ಈ ಅಭಿಮಾನಿ ಕರ್ತೃತ್ವ ಅದು ಈ ವಿಧಿ ಪ್ರವೃತ್ತಿಗೆ ಪ್ರಯೋಜಕವಾಗಿದೆ. ತನ್ನಲ್ಲಿ ಇಲ್ಲದ ಸ್ವತಂತ್ರ ಕರ್ತೃತ್ವವನ್ನು ತಾನೇ ಮಾಡುವಂತ ಆರೋಪಿಸಿಕೊಂಡಿದ್ದರಿಂದ ಅವ ಆ ವಿಧಿಗೆ ಅನುಗುಣವಾಗಿ ಪ್ರವೃತ್ತಿ ಮಾಡ್ತಾನೆ. ಆದ್ದರಿಂದ ವಿಧಿ ನಿಷೇಧಗಳು ಶಾಸ್ತ್ರಗಳಿಗೆ ವ್ಯರ್ಥ ಅಂತ ಹೇಳಬಾರ್ದು. ಮತ್ತು ಇನ್ನೊಂದು ನಮಗೆ ಸಂದೇಹ ಬಂತು, ಪರಮಾತ್ಮನೇ ಸ್ವತಂತ್ರ ಕರ್ತ ಅಂತಾದರೆ ಅವನೇ ನಮ್ಮನ್ನು ಪುಣ್ಯ ಪಾಪ ಕಾರ್ಯಗಳಲ್ಲಿ ಪ್ರೇರಿಸ್ತಾನೆ ಅಂತಾದರೆ ಅವನೇ ಫಲಕ್ಕೆ ಭಾಗಿಯಾಗಲಿ ಅಂದರೆ ಹೇಳಿಕ್ಕೆ ಬರಲ್ಲ. ಈ ಹಿಂದೆ ಅದನ್ನು ವಿಚಾರ ಮಾಡಿದ್ದೇವೆ. ಅವ ಜೀವನ ಅನಾದಿ ಯೋಗ್ಯತೆ, ಅವನ ಅನಾದಿ ಕರ್ಮ, ಅವನ ಪ್ರಯತ್ನ ಇಚ್ಛೆ ನೋಡಿಕೊಂಡು ಅವರಿಗೆ ಸಾತ್ವಿಕವೋ ರಾಜಸವೋ ತಾಮಸವೋ ಈ ರೀತಿಯ ಕರ್ಮಗಳಲ್ಲಿ ಅವನು ಪ್ರೇರಿಸ್ತಾನೆ. ಮತ್ತು ಅನಾದಿ ಯೋಗ್ಯತೆ ಇಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ಒಬ್ಬೊಬ್ಬರ ಯೋಗ್ಯತೆ ಒಂದೊಂದು ಥರ ಇರುತ್ತೆ ಅಂತ ನಾನು ಹೇಳಿದೆ. ವಿಭಿನ್ನವಾಗಿರತಕ್ಕಂತಹ ಯೋಗ್ಯತೆ ಅದು ಅನಾದಿ ಯೋಗ್ಯತೆ, ಅದಿಲ್ಲ ಅಂತ ಹೇಳಿಕ್ಕೆ ಬರಲ್ಲ. ಎಲ್ಲರ ಯೋಗ್ಯತೆ ಒಂದೇ ರೀತಿ ಇದ್ದರೆ ಉತ್ತಮ ಧಮ ಮಧ್ಯಮ ಅಂತ ಈ ಒಂದು ತಾರತಮ್ಯ ಇರ್ತಿರಲಿಲ್ಲ. ನಾವು ಅದನ್ನು ಅನುಭವಿಸ್ತೇವೆ, ಕಣ್ಣಾರೆ ಕಾಣ್ತೇವೆ. ಕೆಲವರು ಉತ್ತಮರು, ಕೆಲವರು ಮಧ್ಯಮರು, ಕೆಲವರು ಅಧಮರು. ಇದೆಲ್ಲ ಅವರವರ ಯೋಗ್ಯತೆಯ ತಾರತಮ್ಯದಿಂದಾಗಿ. ಈ ಅನಾದಿ ಯೋಗ್ಯತೆ ಎಂಬುದಿಲ್ಲ ಅಂತ ಹೇಳಿದರೆ ಎಲ್ಲರೂ ಒಂದೇ ರೀತಿಯಲ್ಲಿ ಇರಬೇಕಿತ್ತಲ್ಲ. ಹಾಗಿಲ್ಲ. ಕೆಲವರು ಉತ್ತಮರಿದ್ದಾರೆ, ಕೆಲವರು ಮಧ್ಯಮರಿದ್ದಾರೆ, ಕೆಲವರು ಅಧಮರಿದ್ದಾರೆ. ಈ ಒಂದು ಮನುಷ್ಯರಲ್ಲಿರ್ತಕ್ಕಂಥ ಅಭಿನ್ನತೆ ಕಾರಣ ಏನು? ಮನುಷ್ಯ ಸ್ವತಂತ್ರ ಅಲ್ಲ. ದೇವರಿಗೆ ಯಾರ ಬಗ್ಗೆಯೂ ಪಕ್ಷಪಾತ ಇಲ್ಲ, ದ್ವೇಷಾಸೂಯೆಗಳಿಲ್ಲ. ಹಾಗಾದರೆ ಇವನಿಗೆ ಒಂದು ಅನಾದಿ ಯೋಗ್ಯತೆ ಉಂಟೇ ಉಂಟು ಅಂತ ಗೊತ್ತಾಗತ್ತೆ. ಪರಿಶೇಷಾತ್ ದಷ್ಟಪುಷ್ಟನಾಗಿರ್ತಕ್ಕಂತಹ ದೇವದತ್ತ ಹಗಲಿನಲ್ಲಿ ಊಟ ಮಾಡೋದಿಲ್ಲ ಅಂದರೆ ಅವನು ರಾತ್ರಿ ಉಣ್ತಾ ಇರಬೇಕು ಅಂತ ಸಿದ್ಧ ಆಗುತ್ತೆ. ಪೀನೋ ದೇವದತ್ತಃ ಯದಿ ದಿವಾನ ಭುಂಕ್ತೆ ತರ್ಹಿ ಸಹ ರಾತ್ರೋ ಭುಂಕ್ತೆ ಏವ. ಯಾಕೆ? ಭೋಜನೇನ ವಿನಾ ಸಹ ಪೀನಃ ಭವಿತು ನ ಶಕ್ಯತೆ ಅಲ್ವಾ? ದೇವದತ್ತ ದಪ್ಪ ಇದ್ದಾನೆ, ಆದರೆ ಹಗಲು ಊಟ ಮಾಡೋದಿಲ್ಲ ಅಂದರೆ ಹಾಗಾದರೆ ಏನದರ್ಥ? ರಾತ್ರಿ ಊಟ ಮಾಡ್ತಿರಬೇಕು ಅಂತ. ಹಾಗೆ ಮನುಷ್ಯರಲ್ಲಿ
ವಿಭಿನ್ನತೆ ಇದೆ ಅಂದರೆ ಈ ವಿಭಿನ್ನತೆ ಕಾರಣ ಏನು? ವಿಭಿನ್ನತೆ ಇರುವಂತೂ ಸತ್ಯ, ಅದು ನಮಗೆ ಪ್ರತ್ಯಕ್ಷ ಅನುಭವ. ಎಲ್ಲರೂ ಸ್ವತಂತ್ರ ಕರ್ತೃಗಳಲ್ಲ, ಪರಮಾತ್ಮನಿಂದಲೇ ಪ್ರವೃತ್ತಿ ಮಾಡುವಂಥದ್ದು. ಪರಮಾತ್ಮನಿಗೆ ವೈಷಮ್ಯ ನೈರ್ಗ್ರಹಣಗಳಿಲ್ಲ. ಅವರವರ ಸ್ವರೂಪ, ಅವರವರ ಯೋಗ್ಯತೆ, ಅವರವರ ಸುಪ್ತವಾದ ಜ್ಞಾನೇಚ್ಛಾ ಪ್ರಯತ್ನಗಳಿಗೆ ಅನುಗುಣವಾಗಿ ಅವನು ಪ್ರೇರಿಸ್ತಾನೆ. ಇದು ಒಪ್ಪಲೇಬೇಕು. ಇಲ್ಲದೆ ಹೋದರೆ ಎಲ್ಲರೂ ಒಂದೇ ರೀತಿಯಲ್ಲಿ ಇರಬೇಕಿತ್ತಲ್ಲ. ಈ ವಿಭಿನ್ನತೆ ಕಾರಣ ಏನು? ಕೆಲವರು ಉತ್ತಮರು, ಕೆಲವರು ಮಧ್ಯಮರು, ಕೆಲವರು ಅಧಮರು. ಹಾಗಾದರೆ ಇದಕ್ಕೆ ಕಾರಣ ಏನು ಅಂದರೆ ಅವರವರ ಯೋಗ್ಯತೆ ಕಾರಣ. ರೈತ ಕಾಳನ್ನು ತುಂಬುತ್ತಾನೆ ಚೀಲದಲ್ಲಿ. ಎಷ್ಟು ತುಂಬುತ್ತಾನೆ? ಒಂದು ಚೀಲ ಎಷ್ಟು ಹಿಡಿಯುತ್ತೆ ಅಷ್ಟಕ್ಕೆ ಅನುಗುಣವಾಗಿ ಕಾಳು ತುಂಬುತ್ತಾನೆ. ಅದಕ್ಕಿಂತ ಹೆಚ್ಚು ತುಂಬಲಿಕ್ಕೆ ಹೋದರೆ ಅದು ತುಂಬಿ ಚೆಲ್ತದೆ. ಹಾಗೆ ಆ ಕಾಳುಗಳನ್ನು ಚೀಲದ ಅಳತೆ, ಆ ಚೀಲ ಎಷ್ಟು ಸೇರು ಹಿಡಿಯುತ್ತೆ ಅಥವಾ ಎಷ್ಟು ಕೆ ಜಿ ಹಿಡಿಯುತ್ತೆ ಅದರ ಅಳತೆ ಪ್ರಕಾರದಲ್ಲಿ ಕಾಳನ್ನು ತುಂಬುತ್ತಾನೆ ಹೊರತು ಅದನ್ನು ಮೀರಿ ಅಂತ ತುಂಬಲಿಕ್ಕೆ ಹೋಗುವುದಿಲ್ಲ. ಹಾಗೆ ಪ್ರತಿಯೊಬ್ಬ ಜೀವನಿಗೂ ಒಂದು ಯೋಗ್ಯತೆ ಇದೆ. ಆ ಯೋಗ್ಯತೆ ಅನುಸಾರವಾಗಿ ಅವನಲ್ಲಿ ಪ್ರವೇಶ ಮಾಡಿ ಅವನ ಯೋಗ್ಯತೆ ಅನುಸಾರವಾಗಿ ಅವರನ್ನು ಪ್ರೇರಿಸ್ತಾ ಹೋಗ್ತಾನೆ. ಅವನು ಸಾತ್ವಿಕನಾಗಿದ್ದರೆ ಅವನನ್ನು ಪುಣ್ಯಕರ್ಮಗಳಲ್ಲಿ ಪ್ರೇರಿಸ್ತಾನೆ. ರಾಜಸನಾಗಿದ್ದರೆ ಪುಣ್ಯ ಪಾಪ ಮಿಶ್ರ ಕಾರ್ಯಗಳಲ್ಲಿ ಪ್ರೇರಿಸ್ತಾನೆ. ತಾಮಸಿಯಾಗಿದ್ದರೆ ಪಾಪಕರವಾಗಿರತಕ್ಕಂತಹ ಕಾರ್ಯಗಳಲ್ಲಿ ಪ್ರೇರಿಸ್ತಾನೆ. ಚಿಕ್ಕ ಚೀಲದಲ್ಲಿ ಹೆಚ್ಚು ಕಾಳು ತುಂಬಿರುತ್ತೆ, ಅದು ಹರಿದು ಹೋಗುತ್ತೆ. ಹಾಗೆ ಜೀವಿ ಯೋಗ್ಯತೆ ಮೀರಿ ಪ್ರೇರಿಸಿದರೆ ಅದನ್ನು ಅವರು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಜೀವರಲ್ಲಿ ಈ ಒಂದು ಭಿನ್ನತೆ ಇದ್ದೇ ಇದೆ. ಈ ಜೀವರಲ್ಲಿ ಈ ತ್ರೈವಿಧ್ಯ ಇಲ್ಲ, ಉತ್ತಮಾಧಮ ಮಧ್ಯಮ ತ್ರೈವಿಧ್ಯ ಇಲ್ಲ ಅಂತ ಹೇಳಿಕ್ಕೆ ಬರಲ್ಲ. ಎಲ್ಲರೂ ಸಾತ್ವಿಕರಾಗಿದ್ದಾರಾ ಅಥವಾ ಎಲ್ಲರೂ ರಾಜಸಾಗಿದ್ದಾರಾ? ಎಲ್ಲರೂ ಸಾತ್ವಿಕರಾಗಿದ್ದಾರೆ ಅಂತ ಹೇಳಿಕ್ಕೆ ಬರಲ್ಲ. ಎಲ್ಲರೂ ಸಾತ್ವಿಕರಾಗಿದ್ದರೆ ಜಗತ್ತಿನಲ್ಲಿ ಈ ಈರ್ಷ್ಯಾ ಅಸೂಯಾದಿಗಳೇ ಇರ್ತಿರಲಿಲ್ಲ. ಮತ್ತು ಎಲ್ಲರೂ ತಾಮಸರೂ ಅಲ್ಲ. ಎಲ್ಲರೂ ತಾಮಸರಾಗಿದ್ದರೆ ಸತ್ಯ ಧರ್ಮಗಳು ಇರ್ತಾ ಇರಲಿಲ್ಲ. ಎಲ್ಲರೂ ಸಾತ್ವಿಕರಾಗಿದ್ದರೆ ಯಾರಲ್ಲಿ ದ್ವೇಷ ಅಸೂಯೆಗಳು ಇರ್ತಿರಲಿಲ್ಲ. ಎಲ್ಲರೂ ತಾಮಸರಾಗಿದ್ದರೆ ಯಾರಲ್ಲಿಯೂ ಸತ್ಯ ಧರ್ಮಗಳು ಇರ್ತಿರಲಿಲ್ಲ. ಆದರೆ ಎಲ್ಲರೂ ರಾಜಸರೂ ಅಲ್ಲ, ಅತಿ ಉತ್ತಮರೂ ಅಲ್ಲ, ಅತಿ ನೀಚರೂ ಅಲ್ಲ. ನೀಚರೂ ಸಾಕಷ್ಟಿದ್ದಾರೆ. ಅವರವರ ಸ್ವಭಾವಾನುಸಾರವಾಗಿ ಅವರಲ್ಲಿದ್ದುಕೊಂಡು ಪರಮಾತ್ಮ ಅವರವರ ಕಾರ್ಯಗಳಲ್ಲಿ ಪ್ರವರ್ತಿಸ್ತಾನೆ. ಇದು ಪರಾಧೀನ ಕರ್ತೃತ್ವ. ಒಳ್ಳೆಯ ಕುದುರೆ ಆಗಿದ್ದರೆ ಅದು ಯಜಮಾನ ಆಜ್ಞಾನುಸಾರವಾಗಿ ವರ್ತಿಸುತ್ತೆ. ಅದಕ್ಕೆ ಯಜಮಾನ ಏನು ಮಾಡ್ತಾನೆ? ಅದು ಒಳ್ಳೆ ಕುದುರೆ, ಒಳ್ಳೆ ಕೆಲಸ ಮಾಡುತ್ತೆ, ಚೆನ್ನಾಗಿ ಓಡುತ್ತೆ, ತುಂಬ ವೇಗವಾಗಿ ಓಡುತ್ತೆ ಅಂತಾದರೆ ಯಜಮಾನ ಬಹಳ ಒಳ್ಳೆಯ ಆರೈಕೆ ಮಾಡ್ತಾನೆ, ಅದಕ್ಕೆ ಒಳ್ಳೆಯ ಆಹಾರ ಕೊಡ್ತಾನೆ, ಅದನ್ನು ಪೋಷಣೆ ಮಾಡ್ತಾನೆ. ಆದರೆ ಹಠಮಾರಿ ಕುದುರೆ ಆಗಿದ್ದರೆ ಅದು ಯಜಮಾನ ಆಜ್ಞೆಯಿಂದ ನಡೆದೇ ಹೋಗಿದ್ದರೆ ಅದನ್ನು ಬಾರುಕೋಲಿನಿಂದ ಹೊಡೆದು ಶಿಕ್ಷೆ ಗುರಿಪಡಿಸ್ತಾನೆ. ಹಾಗೆಯೇ ಯಾರು ವಿಧಿಯಂತೆ ನಡೀತಾನೋ, ವಿಧಿಯಂತೆ ನಡೆದವ ಉತ್ತಮ ಲೋಕಗಳನ್ನು ಹೊಂತಾನೆ. ನಿಷಿದ್ಧಾಚರಣೆ ಮಾಡಿದವ ಅನೇಕ ಕಷ್ಟಗಳನ್ನು ಹೊಂತಾನೆ. ಇದು ಜೀವನ ಯೋಗ್ಯತೆ, ಇದಕ್ಕೆ ಅನುಸಾರವಾಗಿರುವಂಥದ್ದು ಹೊರತು ಪರಮಾತ್ಮ ಸೃಷ್ಟಿ ಮಾಡುವವನಾದರೆ ಅವನೇ ಕರ್ತೃವಾಗಿದ್ದರೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ಯಾಕೆ ಪ್ರವೃತ್ತಿ ಮಾಡಿಸೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾರು ಶಾಸ್ತ್ರವಿಧಾನದಿಂದ ನಡೀತಾರೆ, ಶಾಸ್ತ್ರವಿಧಾನದಿಂದ ನಡೆಯೋದು ಅಂದರೆ ಏನು? ಪರಮಾತ್ಮನೇ, ನೀನು ನನ್ನಲ್ಲಿ ಪುಣ್ಯಕರ್ಮಗಳನ್ನು ಮಾಡಿಸುವ ಶಕ್ತಿ ವಿಶೇಷದಿಂದ ಪ್ರವೇಶಿಸಿ ಆ ಒಂದು ಮಾರ್ಗದಲ್ಲಿ ನನ್ನನ್ನು ಮುನ್ನಡೆಸು ಅಂತ ಪ್ರಾರ್ಥಿಸೋದು. ಇದೇ ರೀತಿಯಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಪ್ರಾತಃ ಸಂಕಲ್ಪದಲ್ಲಿ ಈ ಥರ ಸಂಕಲ್ಪ ಮಾಡ್ತೇವೆ. ಪ್ರಾತಃ ಸಂಕಲ್ಪದಲ್ಲಿದೆ ನಾವು ಯಾವ ಥರ ಸಂಕಲ್ಪ ಮಾಡಬೇಕು. ನೀನು ನನ್ನಲ್ಲಿ ಪುಣ್ಯಕರ್ಮಗಳನ್ನು ಮಾಡಿಸುವ ಶಕ್ತಿ ವಿಶೇಷದಿಂದ ಪ್ರವೇಶಿಸಿ ಆ ಮಾರ್ಗದಲ್ಲಿ ನನ್ನನ್ನು ಮುನ್ನಡೆಸು ಅಂತ ಪ್ರಾರ್ಥಿಸೋದು. ಶಾಸ್ತ್ರವಿಧಾನದಂತೆ ನಡೆದಿರುವುದಂದ್ರೇನು? ತನ್ನಲ್ಲಿಯೇ
ಈ ಪರಮಾತ್ಮನ ಒಂದು ಸ್ವತಂತ್ರ ಕರ್ತೃತ್ವವನ್ನು ಭ್ರಮೆಯಿಂದ ಆರೋಪ ಮಾಡಿಕೊಳ್ಳೋದು, ಅಂದರೆ ನಾನೇ ಮಾಡೋದು, ನಾನೇ ಎಲ್ಲವನ್ನು ಮಾಡೋದು ಅಂತ ಅಹಂಭಾವವನ್ನು ಹೊಂದೋದು. ಅಂಥವರಲ್ಲಿ ಪರಮಾತ್ಮ ಅಹಂಭಾವವನ್ನೇ ಪ್ರೇರಿಸ್ತಾನೆ. ಇಂಥವ್ರೇನು ಮಾಡ್ತಾರೆ? ನರಕಾದಿ ಅನರ್ಥಗಳನ್ನು ಹೊಂದ್ತಾರೆ. ಹೀಗೆ ಪರಮಾತ್ಮನು ಎಲ್ಲರನ್ನೂ ಅವರವರ ಯೋಗ್ಯತಾನುಸಾರವಾಗಿ ಪ್ರೇರಿಸಿ ಅವರಿಗೆ ಸುಖ ದುಃಖಾದಿಗಳನ್ನು ಕೊಡುವುದರಿಂದ ಪುಣ್ಯ ಪಾಪದ ಲೇಪು ಅವನಿಗಿಲ್ಲ. ಇವರಿಗೆ ದುಃಖ ಕೊಟ್ಟ ಅಂತ ಪಾಪ ಇಲ್ಲ, ಅವನಿಗೆ ಸುಖ ಕೊಟ್ಟ ಅಂತ ಪುಣ್ಯ ಇಲ್ಲ. ಪುಣ್ಯ ಪಾಪದ ಲೇಪ ಅವನಿಗಿಲ್ಲ. ಅದೇನೇ ಇದ್ದರೂ ಜೀವರ ಯೋಗ್ಯತಾನುಸಾರ, ಜೀವರಿಗೆ ಜೀವರು ಅವರವರ ಯೋಗ್ಯತಾನುಸಾರ ಯೋಗ್ಯ ಅಥವಾ ಅಯೋಗ್ಯ ಕರ್ಮಗಳನ್ನು ಮಾಡಿ ಅದಕ್ಕೆ ಅನುಗುಣವಾಗಿರತಕ್ಕಂತಹ ಗತಿಯನ್ನು ಹೊಂತಾರೆ. ಕೆಲವು ಶಾಸ್ತ್ರ ಗ್ರಂಥಗಳಲ್ಲಿ ನಾವೊಂದು ಶಬ್ದ ಕೇಳ್ತೇವೆ, ದತ್ತ ಸ್ವಾತಂತ್ರ್ಯ ಅಂತ. ದತ್ತ ಸ್ವಾತಂತ್ರ್ಯ ಶಬ್ದ ಕೇವಲ ಪರಮಾತ್ಮ ತನ್ನ ಸ್ವಾತಂತ್ರ್ಯ ಗುಣಗಳಲ್ಲಿ ಕೆಲವನ್ನು ಕೊಟ್ಟಿದ್ದಾನೆ. ಬ್ರಹ್ಮಾದಿ ದೇವತೆಗಳಿಗೆ ಕೊಟ್ಟಿದ್ದಾನೆ, ಮನುಷ್ಯರಿಗೆ ಕೊಟ್ಟಿದ್ದಾನೆ, ದೈತ್ಯಾದಿಗಳಿಗೆ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಹಾಗಂದ್ರೆ ಏನು ಅದರ ಅರ್ಥ? ಪ್ರತಿಯೊಬ್ಬ ಜೀವ ಭಗವಂತನ ಅಧೀನ. ಆದ್ದರಿಂದ ಇವನಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲ. ಅವರವರ ಸ್ವಭಾವಾನುಸಾರ ಪರಮಾತ್ಮ ಅವರಲ್ಲಿದ್ದು ಕಾರ್ಯಗಳಲ್ಲಿ ಪ್ರವರ್ತಿಸ್ತಾನೆ. ಈ ತನ್ನ ಸ್ವಾತಂತ್ರ್ಯ ಗುಣಗಳಲ್ಲಿ ಪರಮಾತ್ಮ ಕೆಲವನ್ನು ಬ್ರಹ್ಮಾದಿಗಳಿಗೆ ಕೊಟ್ಟಿದ್ದಾನೆ, ಕೆಲವನ್ನು ಮನುಷ್ಯರಿಗೆ ಕೊಟ್ಟಿದ್ದಾನೆ, ಕೆಲವು ದೈತ್ಯರಿಗೆ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಅದರ ಅರ್ಥ ಏನು ಅಂದರೆ, ಜೀವ ಭಗವಂತನ ಅಧೀನ. ಭಗವಂತನ ಅಧೀನನಾದ್ದರಿಂದ ಅವನಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲ. ಭಗವಂತನ ಗುಣಗಳು ಅನಂತ, ಸಮುದ್ರದ ಹಾಗೆ ಅನಂತವಾಗಿವೆ. ಈ ಗುಣಗಳು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಲಿಕ್ಕೆ, ಬ್ರಹ್ಮಾಂಡವನ್ನು ರಕ್ಷಣೆ ಮಾಡಲಿಕ್ಕೆ ಮತ್ತು ಪ್ರೇರಣೆ ಮಾಡಲಿಕ್ಕೆ ಈ ಎಲ್ಲ ಗುಣಗಳು ಅವಶ್ಯ. ಇಲ್ಲಿ ಸ್ವಾತಂತ್ರ್ಯ ಅಂದರೆ ಪರಮಾತ್ಮನ ಗುಣಕ್ಕೂ ಪರಮಾತ್ಮನಿಗೂ ಇಲ್ಲಿ ಯಾವುದೇ ಭೇದ ಇಲ್ಲ. ಪರಮಾತ್ಮ ಸ್ವತಂತ್ರನಾಗಿದ್ದಾನೆ. ಸ್ವಾತಂತ್ರ್ಯ ಗುಣಕ್ಕೂ ಅವನಿಗೂ ಯಾವುದೇ ಭೇದ ಇಲ್ಲ. ಆದ್ದರಿಂದ ಆ ಗುಣಗಳಿಗೆ ಭೇದ ಇಲ್ಲದಿರುವುದರಿಂದ ಅದನ್ನು ಕೊಡುವುದು ಅಂದ್ರೇನು? ಸ್ವಾತಂತ್ರ್ಯ ಅನ್ನೋದು ಪರಮಾತ್ಮನ ಒಂದು ಗುಣ, ಅದನ್ನು ಕೊಟ್ಟಿದ್ದಾನೆ, ಬ್ರಹ್ಮಾದಿಗಳಿಗೆ ಕೊಟ್ಟಿದ್ದಾನೆ ಅಂದರೆ ಅದು ಕೊಡ್ಲಿಕ್ಕೆ ಬರುತ್ತಾ? ಗುಣಗುಣಿಗಳಿಗೆ, ಪರಮಾತ್ಮನ ಗುಣಗುಣಿಗಳಿಗೆ ಭೇದ ಇಲ್ಲ. ಅವುಗಳನ್ನು ತೆಗೆದು ಬೇರೆಯವರಿಗೆ ಕೊಡ್ಲಿಕ್ಕೆ ಬರುತ್ತಾ? ಬರುವುದಿಲ್ಲ. ಆದ್ದರಿಂದ ಇಂಥವರಿಗೆ ಇಷ್ಟು ಸ್ವಾತಂತ್ರ್ಯ ಪ್ರಯೋಜಕ ಗುಣಗಳನ್ನು ಕೊಡ್ತಾನೆ ಅಂದರೆ ಏನು? ಅಂದರೆ ಸ್ವಾತಂತ್ರ್ಯ ಪ್ರಯೋಜಕ ಗುಣಗಳನ್ನು ಉಪಯೋಗಿಸಲಿಕ್ಕೆ ನಿಶ್ಚಯ ಮಾಡಿ ಅವರಲ್ಲಿ ಪ್ರವೇಶಿಸಿ ಅವರಿಗೆ ಪ್ರೇರಿಸಿ ಅವರಿಂದ ಒಂದಿಷ್ಟು ಕೆಲಸ ಮಾಡಿಸ್ತಾನೆ. ಸ್ವಾತಂತ್ರ್ಯ ಕೊಟ್ಬಿಡ್ತಾನೆ, ತನ್ನ ಸ್ವಾತಂತ್ರ್ಯವನ್ನು ಕೊಟ್ಬಿಡ್ತಾನೆ ಅವರಿಗೆ ಅಂತ ಅರ್ಥ ಅಲ್ಲ. ಯಾಕೆ? ಸ್ವಾತಂತ್ರ್ಯ ಆದ ಒಂದು ಗುಣ, ಆ ಗುಣವನ್ನು ಅವನು ಹೇಗೆ ಕೊಡ್ತಾನೆ? ಗುಣಗುಣಿಗಳಿಗೆ ಅಭೇದ ಇರುವುದರಿಂದ, ಪರಮಾತ್ಮನಿಗೂ ಅವನ ಗುಣಗಳಿಗೂ ಭೇದ ಇಲ್ಲದೇ ಇರೋದರಿಂದ ಅವುಗಳನ್ನು ತೆಗೆದುಕೊಡೋದು ಹೇಗೆ? ತೆಗೆದುಕೊಡೋದಂದರೆ ಆ ಸ್ವಾತಂತ್ರ್ಯ ಪ್ರಯೋಜಕವಾಗಿರ್ತಕ್ಕಂತಹ ಗುಣಗಳನ್ನು ಉಪಯೋಗಿಸಲಿಕ್ಕೆ ನಿಶ್ಚಯ ಮಾಡಿ ಅವರಲ್ಲಿ ಪ್ರವೇಶ ಮಾಡಿ ಅವರಿಗೆ ಪ್ರೇರಿಸಿ ಅವರಿಂದ ಅಷ್ಟು ಕೆಲಸ ಮಾಡಿಸ್ತಾನೆ ಅಂತ ಅರ್ಥ. ಆಯಾ ಜೀವಿಗಳ ಯೋಗ್ಯತಾನುಸಾರವಾಗಿ ಅಷ್ಟೇ ಶಕ್ತಿಯನ್ನು ಉಪಯೋಗಿಸಿ ಅವರಿಂದ ಕಾರ್ಯವನ್ನು ಮಾಡಿಸ್ತಾನೆ ಅಂತ ಅರ್ಥ. ಅದರಿಂದ ದತ್ತ ಸ್ವಾತಂತ್ರ್ಯ ಅಂದರೆ ಸ್ವಾತಂತ್ರ್ಯ ಪ್ರಯೋಜಕವಾದ ಆಯಾ ಶಕ್ತಿ ವಿಶೇಷದಿಂದ ಆಯಾ ವ್ಯಕ್ತಿಗಳಲ್ಲಿ
ಪರಮಾತ್ಮನು ಪ್ರವೇಶ ಮಾಡೋದು ಅಂತ ಅರ್ಥ. ಅದರಿಂದ ಶಾಸ್ತ್ರಗಳಲ್ಲಿ ಈ ಪರಮಾತ್ಮ ತನ್ನನ್ನು ಕೊಟ್ಟ ಅಂದರೆ ಹೀಗೆ. ಯಾಕಂದರೆ ಅವನ ಗುಣಗಳ ಅಪರಿಮಿತ. ಅವ ತನ್ನ ಸ್ವಾತಂತ್ರ್ಯ ಗುಣವನ್ನು ಕೊಡ್ಲಿಕ್ಕೆ ಬರಲ್ಲ. ಒಂದು ಕೊಟ್ಟ ಅಂದರೆ ಜೀವನ ತಡ್ಕೊಳ್ಳಿಕ್ಕಾಗತ್ತಾ? ಜೀವಿಗಳ ಯೋಗ್ಯತೆಯನ್ನು ಅಳೆದು ಅಷ್ಟ ಮಾತ್ರ ಶಕ್ತಿ ವಿಶೇಷವನ್ನು ಅವರಲ್ಲಿ ಪ್ರಕಟಿಸ್ತಾನೆ. ಈಗ ವಿದ್ಯುತ್ ಶಕ್ತಿ ಇದೆ, ವಿದ್ಯುತ್ ಶಕ್ತಿ ಆಯಾ ಬಲ್ಬ್ಗಳದೇ ಹರಿಯತ್ತೆ. ಆಯಾ ಬಲ್ಬ್ಗಳ ಈ ಟ್ರಾನ್ಸ್ಫಾರ್ಮರ್ ಇರ್ತದಲ್ಲ, ಅದರ ಯೋಗ್ಯತೆಗೆ ಅನುಸಾರವಾಗಿ ಯಾವುದೋ ಒಂದು ವಿಶಿಷ್ಟ ಅನುಪಾತದಲ್ಲಿ ಹರಿತಾ ಇರ್ತದೆ. ಇಂತಹ ಬಲ್ಬಿಗೆ ಇಷ್ಟು ಕರೆಂಟ್ ಪಾಸ್ ಆಗುವಂಥದ್ದು. ಅದಕ್ಕಿಂತ ಹೆಚ್ಚಾದರೆ ಏನಾಗುತ್ತೆ? ಅದು ಸುಟ್ಟು ಹೋಗ್ತದೆ. ಹಾಗೆ ಅನಂತ ಗುಣಿಯಾಗಿರ್ತಕ್ಕಂತಹ ಪರಮಾತ್ಮ ತನ್ನ ಸ್ವಾತಂತ್ರ್ಯವನ್ನು ಕೊಡ್ತಾನೆ ಅಂದರೆ ಜೀವಿಗಳ ಯೋಗ್ಯತೆಯನ್ನು ಅಳೆದು ಅಷ್ಟು ಮಾತ್ರ ಶಕ್ತಿ ವಿಶೇಷವನ್ನು ಅವರಲ್ಲಿ ಪ್ರಕಟಿಸ್ತಾನೆ. ಸ್ವಾತಂತ್ರ್ಯವನ್ನು ಕೊಟ್ಟ ಅಂದರೆ ಅವನು ಆ ಒಂದು ವಿಶಿಷ್ಟ ಶಕ್ತಿ ಸಹಿತನಾಗಿ ಜೀವನ ಶರೀರವೆಂಬ ಮನೆಯನ್ನು ಪ್ರವೇಶ ಮಾಡಿದ ಅಂತ ಅರ್ಥ. ಆದ್ದರಿಂದ ಹೇ ಅರ್ಜುನ, ಪರಮಾತ್ಮನು ವಿಧಿ ನಿಷೇಧ ರೂಪ ಕರ್ಮದಲ್ಲಿ ತನ್ನ ಪ್ರೇರಣೆಯನ್ನು, ಅದೇ ಕರ್ಮಚೋದನ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು, ಜೀವಿಗೆ ಆ ಒಂದು ತನ್ನ ಪ್ರೇರಣೆಯನ್ನು ಅನುಗ್ರಹಪೂರ್ವಕವಾಗಿ ಕೊಡ್ತಾನೆ. ಮತ್ತು ಅದನ್ನು ಪರಿಚಯಿಸ್ತಾನೆ. ವಿಧಿ ವಿಷಯಕವಾಗಿರ್ತಕ್ಕಂತಹ ಜ್ಞಾನ ಮಾಡಿಕೊಡ್ತಾನೆ. ಜ್ಞಾನವನ್ನು ಮಾಡಿಕೊಟ್ಟು ಅವನಲ್ಲಿ ಪುರುಷಾರ್ಥ ವಿಷಯಕವಾಗಿರತಕ್ಕಂತಹ ಇಚ್ಛಾ ಪ್ರಯತ್ನಗಳನ್ನು ಹುಟ್ಟಿಸಿ ತಾನು ಸ್ವತಂತ್ರಕರ್ತನಾಗಿದ್ದು ಆ ಕರ್ಮಗಳನ್ನು ಮಾಡಿ ಅಸ್ವತಂತ್ರಕರ್ತವಾಗಿರತಕ್ಕಂತಹ ಜೀವನನ ನಿಮಿತ್ತ ಮಾಡಿಕೊಂಡು ಅವನಿಂದ ಮಾಡಿಸ್ತಾನೆ. ಅದನ್ನೇ ಪರಿಜ್ಞಾತ ಅಂತ ಹೇಳಿತು. ಈ ಕರ್ತ ಯಾರು? ಅದು ಅವನು ಯಾವ ಜ್ಞಾನವನ್ನು ಕೊಡ್ತಾನೆ, ಯಾವ ಥರ ಪ್ರೇರಣೆ ನೀಡ್ತಾನೆ, ಇದನ್ನು ಇಲ್ಲಿ 3 ರೀತಿಯ ಕರ್ಮಚೋದನ ಅಂತ ಹೇಳ್ತಾ ಇರೋದು. ಒಂದು ಪುರುಷಾರ್ಥ ವಿಷಯಕವಾಗಿರ್ತಕ್ಕಂತಹ ಇಚ್ಛಾ ಪ್ರಯತ್ನಗಳನ್ನು ಹುಟ್ಟಿಸೋದು. ಅದಕ್ಕಿಂತ ಮೊದಲು ಅವನಿಗೆ ಅನುಗ್ರಹ ಮಾಡಿ ವಿಧಿ ವಿಷಯಕವಾಗಿರ್ತಕ್ಕಂಥ ನೀನು ಇಂಥದ್ದನ್ನು ಮಾಡಬೇಕು ಅಂತ ವಿಧಿ ವಿಷಯಕವಾಗಿರ್ತಕ್ಕಂತಹ ಜ್ಞಾನವನ್ನು ಮಾಡಿಕೊಡ್ತಾನೆ. ಇದು ಒಂದು ಚೋದನ. ಮತ್ತು ಆ ವಿಧಿಜ್ಞಾನ ಬಂದ ಮೇಲೆ ಆ ಪುರುಷಾರ್ಥ ವಿಷಯಕವಾಗಿರತಕ್ಕಂತಹ ಇಚ್ಛಾ ಪ್ರಯತ್ನಗಳನ್ನು ಹುಟ್ಟಿಸಿ ತಾನೇ ಸ್ವತಂತ್ರಕರ್ತನಾಗಿದ್ದು ತಾನೇ ಆ ಕರ್ಮಗಳನ್ನು ಮಾಡಿ ಅಸ್ವತಂತ್ರನಾಗಿರ್ತಕ್ಕಂತಹ ಜೀವನಿಂದ ಅವನು ಮಾಡಿಸ್ತಾನೆ. ಅದು ಪರಿಜ್ಞಾತ. ಹೀಗೆ 3 ರೀತಿಯಾಗಿರತಕ್ಕಂತಹ ಕರ್ಮಚೋದನ. ಯಾವುದಾದ್ರೂ ಕರ್ಮ ಮಾಡಬೇಕಾದ್ರೆ ಈ 3 ಕರಣಂ ಇಂದ್ರಿಯಗಳು, ಕ್ರಿಯೆಗೆ ಬೇಕಾದ ಸಾಧನಗಳು, ಶರೀರಾದಿ ಅದೃಷ್ಟ, ಮತ್ತು ದೈವ, ಮತ್ತು ಕರ್ಮ ಪ್ರಯತ್ನ, ಇನ್ನು ಕರ್ತ ಅಸ್ವತಂತ್ರಕರ್ತ ಜೀವ, ಸ್ವತಂತ್ರಕರ್ತ ಪರಮಾತ್ಮ. ಹೀಗೆ 3 ಕಾರಣಗಳು. ಯಾವುದೇ ಕಾರ್ಯ ಆಗಬೇಕಾದ್ರೆ ಈ 3 ಕರ್ತ ಕರ್ಮಚ ಕರಣಂ. ಹೀಗೆ ಅಸ್ವತಂತ್ರಕರ್ತವಾಗಿರತಕ್ಕಂತಹ ಜೀವ, ಸ್ವತಂತ್ರಕರ್ತವಾಗಿರತಕ್ಕಂತಹ ಪರಮಾತ್ಮ ಮತ್ತು ಅದೃಷ್ಟ ದೈವ, ಈ 3 ಕಾರಣಗಳು ಇದ್ದಾಗ 3 ಕಾರಣಗಳು ಬೇಕು. ಈ ವಿಚಾರವನ್ನು ಇಲ್ಲಿ ಹೇಳ್ತಾ ಇರೋದು. ಅದರಿಂದ ಮನುಷ್ಯನಲ್ಲಿ ಸ್ವಾತಂತ್ರ್ಯ ಇದೆ ಅಂದರೆ ಅದು ಪರಾಧೀನ ಸ್ವಾತಂತ್ರ್ಯ. ಕಿಂಚಿತ್ತಿದೆ ಅಷ್ಟೇ ಪರಾಧೀನ ಸ್ವಾತಂತ್ರ್ಯ. ಇಲ್ಲ ಅಂದ್ರೇನು? ಸಂಪೂರ್ಣ ಸ್ವಾತಂತ್ರ್ಯ ಇಲ್ಲ ಅಂತ. ಜೀವನದಲ್ಲಿ ಸ್ವಾತಂತ್ರ್ಯ ಇದೆ ಇಲ್ಲ ಅಂತ. ಸ್ವಾತಂತ್ರ್ಯ ಇದೆ ಅಂದರೆ ಪರಾಧೀನ ಸ್ವಾತಂತ್ರ್ಯ ಇದೆ. ಜೀವನದಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂದರೆ ಸಂಪೂರ್ಣ ಸ್ವಾತಂತ್ರ್ಯ ಇಲ್ಲ. ಈ ತರಹ ತಿಳಿದುಕೊಂಡು ನಾನೇ ಕರ್ತ ಎಂಬ ಸ್ವತಂತ್ರಾಭಿಮಾನವನ್ನು ಬಿಡಬೇಕು. ಇದೆಲ್ಲ ವಿಚಾರ ಗೀತಾ ಭಾಷ್ಯದಲ್ಲಿ ಬಂದಿದೆ. ಹಾಗೆ ಗೀತಾ ತಾತ್ಪರ್ಯದಲ್ಲೂ ಕೂಡ ಈ ವಿಚಾರ ಬಂದಿದೆ. ಅಂತೆಯೇ
ರಾಯರ ಗೀತಾವಿರತಿಯಲ್ಲೂ ಕೂಡ ಈ ವಿಷಯಗಳು ಸ್ವಲ್ಪ ಇವೆ. ಅದನ್ನು ನಾವು ರಾಯರ ವ್ಯಾಖ್ಯಾನದಲ್ಲಿ ನೋಡ್ತಾ ಹೋಗ್ಬೋದು. ಅದೇ ವಿಚಾರವನ್ನು ಇಲ್ಲಿ ರಾಯರು ವಿವರಿಸ್ತಾರೆ. ಈ ಒಂದು ಶ್ಲೋಕದ ಅವತರಣಿಕೆಯನ್ನು ಮಾತ್ರ ನಾವು ನಿನ್ನೆ ನೋಡಿದ್ವಿ. ಆ ಅವತರಣಿಕೆಗೆ ಸಂಬಂಧಪಟ್ಟ ಹಾಗೆ ಈ ವಿಧಿನಿಷೇಧಗಳು ವ್ಯರ್ಥ ಯಾಕೆ ಎಂಬ ಗಟ್ಟಿ ಪ್ರಶ್ನೆಯ ಹಿನ್ನೆಲೆಯಲ್ಲಿ ಇಷ್ಟೊತ್ತು ಈ ವಿಚಾರವನ್ನು ಮಂಡಿಸಿದ್ದೇನೆ. ಹಾಗಾಗಿ ವಿಧಿನಿಷೇಧಗಳು ಪರಮಾತ್ಮನಿಗೆ ಅಲ್ಲ, ಜಡಗಳಿಗೆ ಅಲ್ಲ, ಮುಕ್ತರಿಗೂ ಅಲ್ಲ. ಹಾಗಾದರೆ ಇನ್ಯಾರಿಗೆ? ಪರಿಶೇಷಾತ್ ಯಾರಿಗೆ ಇದೆಲ್ಲ ಅಂದರೆ ಇದು ಜೀವರಿಗೆ. ಅದನ್ನು ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಅದನ್ನು ವಿವೃತಿಯಲ್ಲಿ ಮುಂದೆ ಅದನ್ನು ವಿಸ್ತಾರವಾಗಿ ಅದನ್ನು ವ್ಯಾಖ್ಯಾನಿಸ್ತಾರೆ ರಾಯರು. ಆ ವಿಚಾರವನ್ನು ನಾಳೆ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.